ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಯೋಗ ಸಿದ್ಧ ಯೋಗ ಸಾಧನೆಯಲ್ಲಿ ಮುಂದುವರಿದಂಥ ಪ್ರಶಾಂತ ಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಭಗವದ್ ಅನುಭೂತಿ, ಆ ಅನುಭವ ಆನಂದದ ಸ್ವರೂಪ. ಅನುಭವ ಜ್ಞಾನ, ಜ್ಞಾನದಿಂದ ಆನಂದ ಅಲ್ಲ, ಜ್ಞಾನವೇ ಆನಂದ ಅಲ್ಲ. ಯಾಕೆಂದ್ರೆ ಆ ಸ್ವರೂಪದ ಅನುಭವ ಉಂಟಲ್ಲ, ಆ ಸ್ವರೂಪ ಜ್ಞಾನ ಸ್ವರೂಪ ಹೌದು, ಆನಂದ ಸ್ವರೂಪ ಹೌದು. ಅದರಿಂದ ಜ್ಞಾನದಿಂದ ಖುಷಿಯಾಗುವುದಲ್ಲ, ಜ್ಞಾನವೇ ಆನಂದ, ಆನಂದವೇ ಜ್ಞಾನ. ಅಂಥ ಒಂದು ಅನುಭವ. ಬ್ರಹ್ಮಭೂತಂ ಅಕಲ್ಮಷಂ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಅದನ್ನೇ ಮತ್ತೆ ಕೃಷ್ಣ ಹೇಳ್ತಾನೆ, ಯುಂಜನ್ ಏವಂ. ಆ ಫಲ, ಆ ಅನುಭವದ ಆತ್ಮ ಸಾಕ್ಷಾತ್ಕಾರದಿಂದ ಆಗತಕ್ಕಂಥ ಅಂತರಂಗದ ಸುಖ, ಅಂತರಂಗದ ಆನಂದ, ಅದನ್ನೇ ಕೃಷ್ಣ ಬೇರೊಂದು ರೀತಿಯಲ್ಲಿ ಹೇಳ್ತಾನೆ. ಯುಂಜನ್ಯೇವಂ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷಃ. ಯುಗತ ಕಲ್ಮಷಃ ವಿಗತ ಕಲ್ಮಷಃ ಸನ್ ಆತ್ಮಾನಂ ಯುಂಜನ್, ಆತ್ಮಾನಂ ಯುಂಜನ್ ಸನ್ ವಿಗತ ಕಲ್ಮಷಃ ಅಂತ. ಅದು ಮೊದಲು ಅನಂತರ ಎರಡು ಹಂತ. ಮೊದಲು ವಿಗತ ಕಲ್ಮಷನಾಗಿ, ನಿನ್ನೆ ನೋಡಿದ್ದೇವೆ ನಾವು, ಮನಸ್ಸಿನ ಕೊಳೆಗಳನ್ನ ಕಳೆದುಕೊಂಡು ಸ್ವಚ್ಛ ಮನಸ್ಸಿನಿಂದ ಭಗವಂತನನ್ನ ಧ್ಯಾನ ಮಾಡ್ತಾ ಮಾಡ್ತಾ ಮನಸ್ಸು ಮತ್ತೆ ಪುನಃ ವಿಗತ ಕಲ್ಮಷ ಆಗತ್ತೆ. ವಿಗತ ಕಲ್ಮಷವಾದ ಮನಸ್ಸಿನಿಂದ ಭಗವಂತನನ್ನು ಧ್ಯಾನ ಮಾಡುತ್ತಾ, ಭಗವಂತನನ್ನು ಧ್ಯಾನ ಮಾಡುತ್ತಾ ವಿಗತ ಕಲ್ಮಷನಾಗಿ. ಹೀಗೆ ಆ ವಾಕ್ಯ ಎರಡು ವಿಧ. ವಿಗತ ಕಲ್ಮಷಃ ಸನ್ ಯುಂಜನ್, ಯುಂಜನ್ ಸನ್ ವಿಗತ ಕಲ್ಮಷಃ. ಮನಸ್ಸು ಸ್ವಚ್ಛವಾಯಿತು, ಭಗವಂತನ ಧ್ಯಾನ ಮಾಡಿದ. ಸ್ವಚ್ಛವಾಗಿ ಇರತಕ್ಕ ಮನಸ್ಸಿನ ಮೂಲಕ ಭಗವಂತನನ್ನು ಧ್ಯಾನ ಮಾಡ್ತಾ ಮಾಡ್ತಾ ಮನಸ್ಸು ಇನ್ನಷ್ಟು ವಿಗತ ಕಲ್ಮಷವಾಗಿ, ಅಂದ್ರೆ ಭಗವಂತನ ಧ್ಯಾನ ಮಾಡುವುದಕ್ಕೋಸ್ಕರ ಮನಸ್ಸನ್ನು ಸ್ವಚ್ಛಗೊಳಿಸಿದ್ದಾಯಿತು. ಒಮ್ಮೆ ಸ್ವಚ್ಛಗೊಳಿಸಿದರೆ ಮುಗಿಯಲಿಲ್ಲ. ಹೇಗೆ ನಮ್ಮ ಮೈ, ಹೇಗೆ ನಮ್ಮ ಬಟ್ಟೆ, ಹಾಗೆಯೇ ಮನಸ್ಸು ಕೂಡ. ಇದು ತೊಳೆದಿದೆ ಅಲ್ವಾ, ಒಮ್ಮೆ ತೊಳೆದದ್ದಲ್ವಾ ಅಂದ್ರೆ ಮತ್ತೆ ಮರುದಿವಸ ಪುನಃ ತೊಳಿಬೇಕು. ಹಾಗೇನೆ ಮನಸ್ಸನ್ನ ತೊಳೆದು ಭಗವಂತನನ್ನು ಕೂಡಿಸಿ ಎಲ್ಲ ಮಾಡಿ ಆದ್ಮೇಲೆ ಪುನಃ ಕೊಳೆ ಆಗತ್ತೆ. ಅದರಿಂದ ಭಗವಂತನ ಅನುಭವದಿಂದ ಮತ್ತಷ್ಟು ತೊಳೆದು ಸ್ವಚ್ಛಗೊಳಿಸಬೇಕು.
ಮೊದಲು ಸ್ವಚ್ಛಗೊಳಿಸಿದ ಮನಸ್ಸಿನಿಂದ ಧ್ಯಾನದ ಅನಂತರ ಮನಸ್ಸು ಇನ್ನಷ್ಟು ಸ್ವಚ್ಛವಾಗುವುದು. ಕೊನೆಗೆ ಸದಾ ಆತ್ಮಾನಂ ಯುಂಜನ್, ನಿರಂತರ ಭಗವಂತನನ್ನು ಧ್ಯಾನ ಮಾಡುವ ಸ್ಥಿತಿಗೆ ಮುಟ್ಟಿ ಸದಾ ವಿಗತ ಕಲ್ಮಷಃ, ನಿರಂತರ ಮನಸ್ಸು ಸ್ವಚ್ಛವಾಗಬೇಕು. ಅಷ್ಟಾದರೂ ಕೂಡ ಭಗವಂತನ ಅನುಭವದಿಂದ ಕೆಳಕ್ಕೆ ಇಳಿದ ತಕ್ಷಣ ಮನಸ್ಸಿನಲ್ಲಿ ಕೊಳೆಗಳು ಸೇರಿಕೊಳ್ತವೆ. ಅಪರೋಕ್ಷ ಜ್ಞಾನಿಗೆ ಕೂಡ ಅಪರೋಕ್ಷ ಜ್ಞಾನದ ಸ್ಥಿತಿಯಿಂದ ಕೆಳಕ್ಕೆ ಇಳಿದ ತಕ್ಷಣ ಈ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸಸ್ ಆಫ್ ಸತ್ವ, ರಜಸ್ ಅಂಡ್ ತಮಸ್, ಈ ಸತ್ವ ರಜಸ್ತಮೋ ಗುಣಗಳ ಪ್ರಭಾವ ಆ ಭಗವದ್ ಅನುಭೂತಿಯಿಂದ ಕೆಳಕ್ಕೆ ಇಳಿದ ತಕ್ಷಣ ಈ ಒಳಕ್ಕೆ ಹೋಗಿ ಸೇರಿಕೊಂಡು, ಅಂದ್ರೆ ಸಮಯ ಕಾಯ್ತಾ ಇರ್ತಾವೆ ಯಾವಾಗ ಅವಕಾಶ ಸಿಗುತ್ತೆ ಮೈಂಡ್ ಅನ್ನು ಪೊಲ್ಯೂಟ್ ಮಾಡಲಿಕ್ಕೆ. ಅದರಿಂದ ಅದು ಹೇಳ್ತಾನೆ ಸದಾ ಯುಂಜನ್ ಆತ್ಮಾನಂ ಯೋಗಿ. ಅದಕ್ಕೋಸ್ಕರ ಸದಾ ಭಗವದ್ ಅನುಭೂತಿಯಲ್ಲೇ ನೆಲೆಗೊಳ್ಳು. ಆದಷ್ಟು ಕೆಳಕ್ಕೆ ಬರುವುದನ್ನು ಕಮ್ಮಿ ಮಾಡು. ಅಂದ್ರೆ ಧ್ಯಾನದಲ್ಲೇ ಇರುವುದಂತಲ್ಲ, 24 ಗಂಟೆಯೂ ಧ್ಯಾನದಲ್ಲಿ ಇರುವುದಕ್ಕೆ ಆಗುವುದಿಲ್ಲ. ಯಾರೂ ಕೂಡ 24 ಗಂಟೆ ಮೆಡಿಟೇಷನ್ ಮಾಡಲಿಕ್ಕೆ ಆಗುವುದಿಲ್ಲ, ಯಾವುದೋ ಸ್ವಲ್ಪ ಕಾಲ. ಆದರೆ ಆ ಭಗವಂತನ ಗುಂಗಿನಲ್ಲಿ 24 ಗಂಟೆಯೂ ಇರಬಹುದು. ಹೊರಗಿನ ಪ್ರಪಂಚಕ್ಕೆ ಬಂದಾಗಲೂ ಆ ಭಗವಂತನ ಗುಂಗು ಇರಬೇಕು. ಈಗ ನಮ್ಮ ತಲೆಗೆ ಯಾವುದಾದ್ರೂ ಒಂದು ಸೀರಿಯಸ್ ಆದ ವಿಷಯ ತುಂಬಿಕೊಂಡ್ರೆ ಅವತ್ತಿಡೀ ಏನು ವಿಷಯ, ಏನು ಕೆಲಸ ಮಾಡಿದ್ರು, ಯಾರ ಹತ್ರ ಮಾತಾಡಿ ನಮ್ಮ ತಲೆಯಲ್ಲಿ ಅದೇ ಗುಂಗು ಇರುತ್ತೆ. ಅವ್ರು ಏನೋ ಬಂದು ಮಾತಾಡಿದ್ರು, ನಾನಂತೂ ನನ್ನ ಗುಂಗಿನಲ್ಲೇ ಇದ್ದೆ ಅಂತೇಳಿ. ಹಾಗೆ ಜ್ಞಾನಿಗೆ ಏನಾಗಬೇಕು ಅಂದ್ರೆ, ಯಾವ ವಿಷಯದ ಬಗ್ಗೆ ಅವನು ವ್ಯವಹಾರ ಮಾಡ್ತಾ ಇದ್ರು ಒಳಗಿನಿಂದ ಭಗವಂತನ ಗುಂಗು 24 ಗಂಟೆ ಇರಬೇಕು. ಅದನ್ನು ಸದಾ ಯುಂಜನ್ ಅಂದ್ರೆ ಹಾಗೆ ಮನಸ್ಸಿನಿಂದ ಭಗವಂತನನ್ನ ಬಿಟ್ಟು ಬೇರೆ ವಿಷಯವನ್ನು ಮನಸ್ಸಲ್ಲಿ ತುಂಬಿಸಿಬಿಟ್ರೆ ಮತ್ತೆ ಕೊಳೆ ತುಂಬಿಕೊಳ್ಳುತ್ತೆ. ಹೀಗೆ ಭಗವಂತನ ಗುಂಗಿನಲ್ಲೇ ಸದಾ ಇದ್ರೆ ಸದಾ ವಿಗತ ಕಲ್ಮಷಃ, ಆವಾಗ ಮನಸ್ಸು ನಿರಂತರ ಸ್ವಚ್ಛವಾಗಿರ್ತದೆ. ಎಲ್ಲೋ ಒಂದು ಕ್ಷಣ ಮರೆತು ಹೋಗುವುದು ಅಂತುಂಟು. ಇಂಥ ಸಂದರ್ಭದಲ್ಲಿ ಕೂಡ ಅಪರೋಕ್ಷ ಜ್ಞಾನಿಗಳಿಗೆ ಬರೀ ಲೌಕಿಕದ ಸೆಳೆತ ಅಲ್ಲ, ಬಹಳ ಆಶ್ಚರ್ಯ ಅಂದರೆ ನಂಬಲಾಗದ ಒಂದು ಸಂಗತಿ ಅಂದರೆ ದೇವರನ್ನ ಅಪರೋಕ್ಷವಾಗಿ ಕಂಡವರಿಗೆ ಕೂಡ ದೇವರು ಮರೆತು ಹೋಗುವುದುಂಟು. ಇದು ಬಹಳ ವಿಚಿತ್ರವಾದ ಸಂಗತಿ. ಆದರೆ ಶಾಸ್ತ್ರ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತದೆ. ನಮಗೆ ಕಣ್ಣಾರೆ ಕಂಡದ್ದು ಕೂಡ ಮರೆತು ಹೋಗುತ್ತೆ. ದೇವರ ಬಗ್ಗೆ ವಿಸ್ಮೃತಿ ಬರುವಂಥದ್ದು ಉಂಟು. ಅದಕ್ಕೆ ಲೌಕಿಕ ದೃಷ್ಟಾಂತವನ್ನು ಭಗವಂತ ತೋರಿಸಿದ್ದ ಕೃಷ್ಣಾವತಾರದಲ್ಲಿ ಒಮ್ಮೆ ಸುಮ್ಮನೆ ತಾಯಿಯ ತೊಡೆಯಲ್ಲಿ ವಿಹಾರ ಮಾಡ್ತಾ ಇದ್ದ ಮಗು ಕೃಷ್ಣ. ಅಂದ್ರೆ ಈ ಭಗವದ್ಗೀತೆ ಉಪದೇಶ ಮಾಡೋದಕ್ಕಿಂತ 70 ವರ್ಷ ಹಿಂದಿನ ಕಥೆ, ಅದನ್ನೇ ಮತ್ತೆ ಇಲ್ಲಿ ಮಾಡಿ ತೋರಿಸೋದು. ತಾಯಿಯ ತೊಡೆಯಲ್ಲಿ ಮಲಗಿದ್ದಾನೆ, ಹಠ ಮಾಡಿತು ಮಗು ಅಂತ ತಾಯಿ ಹಾಲು ಕುಡಿಸಿದ್ದಾಳೆ, ಎದೆ ಹಾಲು. ತಾಯಿ ಎದೆ ಹಾಲು ಕುಡಿದು ಸುಮ್ಮನೆ ಕೂತಿದ್ದ ತೊಡೆ ಆರಾಮಾಗಿ. ಅವಾಗ ಹೀಗೆ ನೋಡ್ತಾ ಇದ್ದಾಳೆ ಮಗುವನ್ನ, ನನ್ನ ಮಗು ಕೃಷ್ಣ ನನ್ನ ಮಗು ಅನ್ನುವ ಭಾವ ಗಾಢವಾಗಿ ಕಾಡ್ತಾ ಇದೆ ಅವಳಿಗೆ. ಕೃಷ್ಣನಿಗೆ ಒಂಥರ ವಿಚಿತ್ರ ಕಂಡಿತು. ಇವಳ ಈ ನನ್ನ 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 ಅಂತ ಇಡೀ ದಿನ ಅಂತ ಇರ್ತಾಳೆ, ಇದನ್ನೊಂದು ಮೈನಸ್ ಮಾಡಿಬಿಡ್ಬೇಕು. ಕೃಷ್ಣ ಮಗು ಹೌದು, ಎಲ್ಲರ ಮಗು ಅವನು, ಬರೇ ಯಶೋದೆಯ ಮಗು ಅಲ್ಲ. ಇಟ್ ಬಿಲಾಂಗ್ಸ್ ಟು ದ ಯೂನಿವರ್ಸ್, ಟು ಎವ್ರಿಬಡಿ. ಕೃಷ್ಣ ನನ್ನ ಮಗು ಅಂತ ಅನ್ನುವಂಥದ್ದು ಎಕ್ಸ್ಕ್ಲೂಸಿವ್. ಅದು ನನ್ನದೂ ಮಗು ಅಲ್ಲ, ಕೃಷ್ಣ ನನ್ನ ಮಗು ಎಕ್ಸ್ಕ್ಲೂಸಿವ್ಲಿ. ಈ ಭಾವ ಉಂಟು ಅವಳಿಗೆ. ಇದನ್ನು ಸ್ವಲ್ಪ ಅಳಿಸಿಬಿಡಬೇಕು ಅಂತ ಸುಮ್ಮನೆ ಮಲಗಿದಲ್ಲಿ ಆಕಳಿಕೆ ಬಂದ ಹಾಗೆ ಬಾಯಿ ತೆರೆದಾಗ ನೋಡ್ತಾಳೆ ಒಳಗೆ ನಂದಗೋಕುಲ ಇದೆ, ಒಳಗೆ ಯಶೋದೆ ಇದ್ದಾಳೆ ಬಾಯಿಯೊಳಗೆ, ಅದರೊಳಗೆ ಅವಳು ತೊಡೆಯಲ್ಲಿ ಕೃಷ್ಣ ಇದ್ದಾನೆ. ಇದನ್ನೆಲ್ಲ ಒಳಗೆ ನೋಡ್ತಾ ಇದ್ದಾಳೆ. ಹೊರಗೆ ನೋಡ್ತಾಳೆ, ಇಲ್ಲೂ ಇದೆ. ಒಳಗೆ ನೋಡ್ತಾಳೆ, ಆ ಮಗುವಿನ ಬಾಯಿಯೊಳಗೂ ಯಶೋದೆ ಇದ್ದಾಳೆ, ಕೃಷ್ಣ ತೊಡೆ ಮೇಲೆ ಇದ್ದಾನೆ. ಇದು ಏನು ವಿಚಿತ್ರ. ಗಾಬರಿ ಆಗೋಯ್ತು ಅವಳಿಗೆ. ಇದು ನನ್ನ ಮಗು ಅಲ್ಲ,
ಇದು ಇಡೀ ವಿಶ್ವವನ್ನು ಉದರಲು ಹೊತ್ತಂತಹ ವಿಶ್ವಂಭರ, ಇದು ನನ್ನ ಮಗು ಅಲ್ಲ, ವಿಶ್ವಂಭರ ನಾನು ಹೇಗೆ ಹೊತ್ತೆ ಅಂತ ಅವಳಿಗೆ ತಿಳುವಳಿಕೆ ಬಂತು. ಗಾಬರಿಯಾಗಿ ಒಂದು ರೀತಿಯ ಕ್ಷಮಾಪಣೆಯ ಭಾವದಿಂದ, ಪಶ್ಚಾತ್ತಾಪದಿಂದ ನಿಂತುಬಿಟ್ರು. ಇಷ್ಟ ಆಯ್ತಲ್ಲ. ಆಮೇಲೆ ಆದರೂ ನನ್ನ ಮಗು ಅನ್ನೋದು ಹೋಯ್ತೋ? ಹೋಗಲಿಲ್ಲ. ನನ್ನ ಮಗು ಅಲ್ಲ ಅಂತ ಕಂಡು ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಈ ನನ್ನ ಮಗು ಒಂಚೂರು ಮಾಡಿದ್ಲು. ಆವಾಗ ಕೃಷ್ಣ ಬೇಕು ಅಂತ ಆಟಕ್ಕೆ ಹೋಗಿದ್ದ. ಸಹಪಾಠಿಗಳ ಜೊತೆಗೆ ಗೋಪಾಲಕರು, ಸಹಪಾಠಿಗಳು, ಸಹ ಆಟಿಗಳು, ಸಹ ಪಾಠ ಎಲ್ಲಿ ಆಟ, ಸಹ ಆಟಿಗಳು, ಆಟ ಆಡೋರ ಜೊತೆಗೆ ಆಡ್ಲಿಕ್ಕೆ ಅಂತ ಹೋಗಿದ್ದ, ಗೋಪಾಲಕನಾಗಿ ಹೋಗಿದ್ದ. ಸರಿ ಹೋದ. ಸುಮ್ಮನೆ ಬೇಕು ಅಂತ ಅವರೆಲ್ಲ ನೋಡ್ತಾ ಇದ್ದಾಗ ಒಂದಿಷ್ಟು ಮಣ್ಣು ತೆಗೆದು ಬಾಯಿಗೆ ಹಾಕೊಂಡ. ಅಟಾಗುಣ ಬಂತು ದೂರು, ನಿನ್ನ ಮಗ ಮಣ್ಣು ತಿಂತಾನೆ. ಕೃಷ್ಣ ಮಣ್ಣು ತಿನ್ನದೆ ಮತ್ತೆ ಏನ್ ತಿನ್ನೋದು? ಎಲ್ಲರೂ ಮಣ್ಣೆ ತಿನ್ನೋದು, ನಾನು ಮಾತೇರು ಉಳಿದವ್ರು ಏನ್ ತಿಂತಾರೆ? ಅದು ನಾನು ತಿಂದೆ, ದೊಡ್ಡ ಸಂಗತಿ ಅಂತದ್ದು. ನಾನು ಮಣ್ಣು ತಿಂದಿಲ್ಲ. ನಾಹಂ ಭಕ್ಷಿತವಾನಂಬ ಸರ್ವೇ ಮಿಥ್ಯಾಭಿಶಂಸಿನಃ. ಎಲ್ಲ ಸುಳ್ಳು ಹೇಳ್ತಾ ಇದ್ದಾರಮ್ಮ, ನಾನು ತಿಂದಿಲ್ಲ ಮಣ್ಣು. ನಿನಗೆ ನಂಬಿಕೆ ಇಲ್ಲದೆ ಇದ್ದರೆ ನೋಡು, ಬಾಯಲ್ಲಿ ಮಣ್ಣಿದೆಯೋ ಏನಿದೆಯೋ ನೋಡು ಅಂತ ಮತ್ತೊಮ್ಮೆ ಬಾಯಿ ತೆರೆದಾಗ ಇಡೀ ಬ್ರಹ್ಮಾಂಡ, ಭೂಗೋಳ, ಖಗೋಳ ಎಲ್ಲ ಬಾಯಿಯೊಳಗೆ ಕಂಡಿತು. ಮತ್ತೊಮ್ಮೆ ಗಾಬರಿಯಾದಳು. ಅಂದ್ರೆ ಇದು ನೋಡಿದ ತಕ್ಷಣ ಅವಳಿಗೆ ಇದು ತನ್ನ ಮಗು ಅಲ್ಲ ಅನ್ನಿಸೋದು, ಮತ್ತೆ ಉತ್ತರ ಕ್ಷಣದಲ್ಲಿ ನನ್ನ ಮಗು ಅಂತ ಎತ್ತುಕೊಂಡು ಅಳ್ತಿದ್ಲು. ಈ ನನ್ನ ಅನ್ನತಕ್ಕಂಥದ್ದು ಹೋಗುವುದಿಲ್ಲ, ಸುಲಭದಲ್ಲಿ ಹೋಗುವುದಿಲ್ಲ. ಕೃಷ್ಣ ನನ್ನ ಮಗು, ಈ ಬಾಹ್ಯ ಕ್ರಿಯೆ ಏನಿದೆ ಇದು ಕೃಷ್ಣಾವತಾರ ಅನ್ನೋದು, ಇಡೀ ಕೃಷ್ಣಾವತಾರದ ಒಂದೊಂದು ಘಟನೆಯೂ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸಿನ ಎಕ್ಸ್ಪೋಷರ್. ಅದು ಪ್ರತಿಯೊಂದು ಘಟನೆಯಿಂದ ಒಂದು ಅಧ್ಯಾತ್ಮದ ಅನುಭವವನ್ನ ತೆರೆದು ತೋರಿಸುವಂತಹ ಒಂದು ವಿಚಿತ್ರವಾದ ಅವತಾರ ಅದು. ಇದರ ಮೂಲಕ ಕಣ್ಣಾರೆ ಕಂಡ ಮೇಲೂ ಕೂಡ ನನ್ನದು ಅನ್ನತಕ್ಕಂಥ ಈ ಮೋಹ ಅಥವಾ ಅಜ್ಞಾನ ಹೋಗೋದಿಲ್ಲ. ಭಗವಂತನ ಬಗ್ಗೆ ಮರೆವು ಕಣ್ಣಾರೆ ಕಂಡ ಮೇಲೂ ಬರುತ್ತೆ ಅನ್ನುವುದನ್ನು ತೋರಿಸುವುದೇ ಈ ಎರಡು ಘಟನೆಗಳು. ಅನೇಕ ಮಂದಿ ಜ್ಞಾನಿಗಳಿಗೆ ಹೀಗಾಗಿದೆ. ಭಗವಂತನನ್ನ ಕಂಡು ಅಪರೋಕ್ಷ ಜ್ಞಾನ ಬಂದ ಮೇಲೆ ತಾಮಸ ಆವೇಶದಿಂದ ಭಗವಂತನನ್ನು ದ್ವೇಷಿಸಿದವರುಂಟು. ಕೃಷ್ಣನಿಗೆ ನಾಮಕರಣ ಮಾಡಿದಂಥ ಮಹರ್ಷಿ ಜರ್ಗಾಚಾರ್ಯರು, ಅವರು ಕೃಷ್ಣ ಅಂತ ನಾಮಕರಣ ಮಾಡಿ ನಂದಗೋಪನ ಹತ್ರ ಹೇಳ್ತಾರೆ, ಇವನಿಗೆ ಕೃಷ್ಣ ಅಂತ ಹೆಸರು ಬರಲಿಕ್ಕೆ ತುಂಬಾ ಕಾರಣಗಳುಂಟು, ಅದೆಲ್ಲ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಇವನು ಯಾಕೆ ಕೃಷ್ಣ ಅನ್ನೋದು ನನಗೆ ಗೊತ್ತಿದೆ, ನಿನಗೆ ಅರ್ಥ ಆಗೋದಿಲ್ಲ, ಅದು ನಿನಗೆ ಬೇಡ. ಇವನಿಗೆ ವಾಸುದೇವ ಅಂತ ಹೆಸರು ಬರಲಿಕ್ಕೆ ತುಂಬಾ ಕಾರಣಗಳುಂಟು, ವಸುದೇವನ ಮಗ ಆದ್ರಿಂದ ಅಲ್ಲ, ನಿನಗೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿದೆ ಅಂತ ಹೇಳಿದವರು. ಅದೇ ಗರ್ಗಾಚಾರ್ಯರು ಮುಂದೆ ಕೃಷ್ಣನನ್ನ ದ್ವೇಷಿಸಬೇಕಾ? ಬದ್ಧ ದ್ವೇಷ ಮಾಡಿದ್ದಾರೆ. ವಿಚಿತ್ರ ಅದು. ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂಥ ಅಪರೋಕ್ಷ ಜ್ಞಾನಿಗೆ ಕೂಡ ಯಾವುದೋ ಒಂದು ಕ್ಷಣದಲ್ಲಿ ಪ್ರಾರಬ್ಧದ ಕಾಟ, ಆ ತಮೋಗುಣದ ಆವರಣ ಪರದೆ ಬಿತ್ತು ಅಂತಂದ್ರೆ ಅಲ್ಲಿ ಅಜ್ಞಾನ ತುಂಬಿಕೊಂಡು ಬಿಡುತ್ತೆ. ಅವರು ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡ್ಕೊಂಡು ಬಿಡ್ತಾರೆ. ಅಂಥ ಸ್ಥಿತಿ ಇರುವುದರಿಂದಲೇ ಕೃಷ್ಣ ಹೇಳುದು ಸದಾ ಆತ್ಮಾನಂ. ಈ ಸದಾ ಅಂತ ಯಾಕೆ ಹೇಳ್ತಾನೆ ಕೃಷ್ಣ ಅಂದ್ರೆ, ಎಲ್ಲೋ ನೀನು ಎಷ್ಟು ಕಷ್ಟಪಟ್ಟರು ಕೊಂಡಿ ಕಳಿಸಿಕೊಳ್ಳುತ್ತೆ, ಅದು ಭಗವಂತನಿಂದ ದೂರ ಸರಿದು ಬಿಡುತ್ತೆ. ಅದರಿಂದ ಯುಂಜನ್ನೇವಂ ಸದಾ ಆತ್ಮಾನಂ, ನಿರಂತರ ಭಗವತ್ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸದಾ ವಿಗತ ಕಲ್ಮಶಃ, ಭಗವತ್ ಪ್ರಜ್ಞೆಯನ್ನು ನಿರಂತರ ತುಂಬಿಸಿಕೊಂಡ್ರೆ ಒಳಗೆ ಮನಸ್ಸು ಸದಾ ನಿರ್ಮಲವಾಗಿರುತ್ತೆ. ಭಗವಂತ ಇರುವಷ್ಟು ಕಾಲ ಕೊಳೆ ತುಂಬೋದಿಲ್ಲ. ಅವನನ್ನು ಮರೆವೇ ಒಂದು ಕೊಳೆ, ಅದ್ರ ಜೊತೆಗೆ ಎಲ್ಲ ಕೊಳೆಗಳು ತಲೆ ಒಳಗೆ ತುಂಬಿಕೊಳ್ತವೆ. ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಶಃ. ಹೀಗೆ ನಿರಂತರ ಭಗವತ್ ಪ್ರಜ್ಞೆ ಒಳಗಿಂದ ಗಟ್ಟಿಯಾಗಿ ಕೂತಿತು ಅಂತ ಇಟ್ಟುಕೊಳ್ಳಿ.
ನಿರಂತರ ಇರೋದಿಲ್ಲ. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, ಸಂತತಂ ಚಿಂತೆಯೇ ಅನಂತಂ. ನಾನು ನಿರಂತರ ಭಗವಂತನನ್ನು ಚಿಂತನೆ ಮಾಡ್ತೇನೆ ಅಂತ ಹೇಳಿದರು ಒಂದು ಮಾತು. ಸಂತತಂ ಚಿಂತೆಯೇ ಅನಂತಂ, ನಾನು ನಿರಂತರ ಚಿಂತನೆ ಮಾಡ್ತೇನೆ. ಆದ್ರೆ ಅದು ನಿಮಗೆ ಅಷ್ಟು ಸುಲಭ ಅಲ್ಲ. ಅದಕ್ಕೇನು ಮಾಡೋದು? ಸಂತತಂ ಚಿಂತೆಯ ಇನಂತಂ, ನೀವು ನಿರಂತರ ಚಿಂತನೆ ಮಾಡಿ ಪ್ರಯತ್ನ ಮಾಡ್ರಿ. ಆಗೋದಿಲ್ಲ. ಆಗದಿದ್ರೆ ಅಂತಕಾಲೇ ವಿಶೇಷತ, ಕೊನೆ ಕ್ಷಣದಲ್ಲಿ ಅದು ನೆನಪಿಸಿಕೊಳ್ಳೋ ಪ್ರಯತ್ನ ಮಾಡ್ರಿ. ಕೊನೆ ಕ್ಷಣ ನೆನಪಿರ್ಬೇಕಾದ್ರೆ ನಿರಂತರ ಚಿಂತನೆ ಮಾಡ್ಬೇಕು. ಹಾಗೆ ಅದು ತಾನು ನಿರಂತರ ಚಿಂತನೆ ಮಾಡ್ತೇನೆ, ನೀವು ಆ ದಿಸೆಯಲ್ಲಿ ಪ್ರಯತ್ನ ಮಾಡ್ರಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ರಿ, ಕೊನೆಗಂತೂ ಮರಿಬೇಡ್ರಿ. ಮೂರು ಮಜ ತಮ್ ಚಿಂತೆಯೇ ಅನಂತಂ ಸಂತತಂ ಚಿಂತೆಯ ಇನಂ ತಂ. ಹೇಗೆ ಚಿಂತನೆ ಮಾಡಬೇಕು? ಇನ ಅಂತ ಚಿಂತನೆ ಮಾಡಬೇಕು. ಇನ ಅಂದರೆ ಲಾರ್ಡ್, ಹಿ ಇಸ್ ಮೈ ಲಾರ್ಡ್, ಹಿ ಇಸ್ ಮೈ ಸ್ವಾಮಿ, ಹಿ ಇಸ್ ಮೈ ಅಂತರ್ಯಾಮಿ. ಅವನು ನನ್ನ ಸ್ವಾಮಿ, ನನ್ನ ದೊರೆ, ನನ್ನ ಒಡೆಯ ಅಂತವನನ್ನ ಆರಾಧನೆ ಮಾಡು. ನಿರಂತರ ಆರಾಧನೆ ಮಾಡೋದು ಆಗುವುದಿಲ್ಲ, ಡಿಸ್ಟರ್ಬೆನ್ಸ್ ಬರುತ್ತೆ, ಗೊತ್ತು. ಅದಕ್ಕೆ ಅಂತಕಾಲೇ ವಿಶೇಷತಃ, ಅಂತಕಾಲದಲ್ಲಿ ಬಹಳ ವಿಶೇಷವಾಗಿ ಭಗವತ್ ಚಿಂತನೆಗೆ ಒತ್ತು ಕೊಡು. ಒತ್ತು ಕೊಟ್ರೆ ಅಂತಕಾಲದಲ್ಲಿ ಭಗವತ್ ಚಿಂತನೆ ಬರುವುದು ಸಾಧ್ಯವಾಗುತ್ತೆ. ಎಷ್ಟು ಒತ್ತು ಕೊಟ್ಟರೂ ಬರೋದಿಲ್ಲ. ಅಂತಕಾಲದಲ್ಲಿ, ಯಾವ ಅಂತಕಾಲದಲ್ಲಿ ಬರುವುದು ಗೊತ್ತಾ? ಚರ್ಮ ಶರೀರದ ಕಾಲದಲ್ಲಿ ಮಾತ್ರ. ಮತ್ತೆ ಹುಟ್ಟಲಿಕ್ಕೆ ಇಲ್ಲದೆ ಇದ್ರೆ ಆ ಅಂತಕಾಲದಲ್ಲಿ ಭಗವಂತರ ನಾಮಸ್ಮರಣೆ ಬರುತ್ತೆ. ಇಲ್ಲದೆ ಇದ್ರೆ ಬರೋಲ್ಲ. ಸಾಯೋ ಕ್ಷಣ ತನಕ ನೆನಪಿರುತ್ತೆ. ನೀವು ಕೇಳಿರ್ಬೋದು ಕಥೆಯನ್ನು, ಕೆಲವರು ಅನೇಕ ಮಂದಿ, ಅಯ್ಯೋ ಏನ್ರಿ ಸಾಯೋ ಕ್ಷಣದವರೆಗೂ ನಾರಾಯಣ 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 ಅಂತಾನೇ ಇದ್ದು ಪುಣ್ಯಾತ್ಮರು ನಾರಾಯಣ ನಾರಾಯಣ ಅಂದ್ಕೊಂಡೇ ಸತ್ರು ಅಂತ. ಸಾಯುವಾಗ ಅಂದ್ಕೊಳ್ಳೋದಿಲ್ಲ, ಸಾಯೋದಕ್ಕಿಂತ ಮೊದಲು ಅಂದ್ಕೊಡ್ತಾ ಇರ್ತಾರೆ. ಸಾಯೋ ಕ್ಷಣದಲ್ಲಿ ಮರೆತು ಹೋಗುತ್ತೆ. ಸಾಯೋ ಕ್ಷಣ ನೆನಪಿತ್ತಲ್ಲೋ ನಮಗೇನು ಗೊತ್ತಾಗುತ್ತೆ. ನಾವು ಸಾಯೋ ತನಕ ನಾರಾಯಣ 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 ಅಂತ ಇದ್ರು, ಕೊನೆಗೆ ಮರೆತು ಹೋಯ್ತು, ಸತ್ತು ಹೋದ್ರು. ಸಾಯೋ ಕ್ಷಣದಲ್ಲಿ ನೆನಪು ಇದ್ರೆ ಮತ್ತೆ ಎಂದೂ ಹುಟ್ಟೋದಿಲ್ಲ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂ ತಮೇ ವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಇದು ಕೃಷ್ಣ ಹೇಳಿದ. ನೀವು ಕೊನೆ ಕಾಲದಲ್ಲಿ ಯಾವುದನ್ನ ನೆನಪಿಸಿಕೊಂಡಿರೋ ಅದನ್ನು ಪಡಿತೀರಿ. ಕೊನೆ ಕಾಲದಲ್ಲಿ ಭಗವಂತನನ್ನು ನೆನಪಿಸಿಕೊಂಡ್ರೆ ಭಗವಂತನ ಪಡೆಯಲೇಬೇಕು. ಅದು ನಿಯಮ, ಶಾಸ್ತ್ರ ನಿಯಮ. ಸಾಯುವ ಕ್ಷಣ ಅಂದ್ರೆ ಈ ದೇಹದಿಂದ ಹೊರಗೆ ಹೋಗ್ತಾ ನಾರಾಯಣನನ್ನು ನೆನಪಿಸಿಕೊಂಡು ಹೊರಕ್ಕೆ ಹೊರಟ್ರೆ ಹೋಗೋದು ನಾರಾಯಣನಿದ್ದಲ್ಲಿಗೆ. ಅದರಿಂದ ಹೊರಕ್ಕೆ ಹೋಗಾಗ ಮರೆತು ಹೋಗುತ್ತೆ. ಒಳಗಿರುವಾಗ ನಾರಾಯಣ ನಾರಾಯಣ ಅಂತ ಅಂದುಕೊಂಡು ಕೊನೆಗೆ ಅಲ್ಲಿಂದ ಡಿಪಾರ್ಚರ್ನ ಮೊಮೆಂಟಲ್ಲಿ ಮರೆತು ಹೋಗ್ಬಿಡ. ಅದರಿಂದಲೇ ಆಚಾರ್ಯರು ಅಂತಕಾಲೆ ಅಂದ್ರೆ ಮುಪ್ಪು ಸಮೀಪಿಸಿದಾಗ ಅಂತ ಅರ್ಥ. ಸಾಯೋ ಕಾಲದಲ್ಲಿ ಸ್ಮರಣೆ ಮಾಡೋದು ಹೇಳೋ ಪ್ರಶ್ನೆ ಇಲ್ಲ. ಅವನ ಚರ್ಮ ಶರೀರ ಆದ್ರೆ ಬರುತ್ತೆ, ಅಲ್ಲ ಅಂದ್ರೆ ಏನ್ ಪ್ರಯತ್ನ ಮಾಡಿದ್ರು ಬರೋಲ್ಲ. ಅದರಿಂದ ಅಂತಕಾಲೆ ಅಂದ್ರೆ ಮುಪ್ಪು ಸಮೀಪಿಸಿದಾಗ, ಸಾವು ಸಮೀಪಿಸಿದಾಗ ಭಗವಂತನ ಸ್ಮರಣೆ ಹೆಚ್ಚು ಮಾಡು. ಅಂದ್ರೆ ಚರ್ಮ ಶರೀರ ಬರುವ ತನಕವೂ ಆ ಅಭ್ಯಾಸ ಸಾಧ್ಯವಾಗುತ್ತೆ. ಹೀಗೆ ಭಗವಂತನ ಸದಾ ಯುಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತ ಕಲ್ಮಷಃ. ಏನಾಗುತ್ತೆ ಆವಾಗ? ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಬಹಳ ವಿಚಿತ್ರವಾದಂತಹ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅಶ್ನುತೆ. ಸುಖವಾಗಿ ಬ್ರಹ್ಮನ ಸ್ಪರ್ಶ ಉಂಟಾಗತ್ತೆ ಅವನಿಗೆ. ಸುಖವಾಗಿ ಅನಾಯಾಸವಾಗಿ ನಿರಂತರ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿದರೆ ಭಗವತ್ ಸ್ಪರ್ಶ ಅನಾಯಾಸವಾಗಿ ಆಗತ್ತೆ ಅಂತ. ಭಗವತ್ ಸ್ಪರ್ಶ ಅಂದ್ರೆ ಭಗವಂತನನ್ನು ಮುಟ್ಟುವುದು. ಸಂಸ್ಪರ್ಶ ಅಂದ್ರೆ ಸರಿಯಾಗಿ ಮುಟ್ಟುವುದು, ಜೋರಾಗಿ ಮುಟ್ಟುವುದು. ಅದೇನದು? ಭಗವಂತನ ಸ್ಪರ್ಶ ಶಾಸ್ತ್ರದಿಂದಲೇ ಭಗವತ್ ಸ್ಪರ್ಶ ಆಗತ್ತೆ. ಬ್ರಹ್ಮ ಸ್ಪರ್ಶ. ಯಾಕೆಂದ್ರೆ ಆ ಸುದ್ದಿ ನನ್ನ ಕಿವಿವರೆಗೂ ಬಂದು ಮುಟ್ಟಿತು ಅಂತೇವಲ್ಲ, ಕಿವಿಗೆ ಮುಟ್ಟುವುದು. ಬ್ರಹ್ಮ ಸ್ಪರ್ಶ ಕಿವಿಗೆ ಮುಟ್ಟುವುದು. ಅದನ್ನು ಕನ್ನಡದಲ್ಲಿ ಹಂಗೆ ಹೇಳೋದಿಲ್ಲ. ಅದು ನನ್ನ ಕಿವಿಗೆ ಬಂದು ಮುಟ್ಟಿತ್ರಿ ನಿಮ್ಮ ಸುದ್ದಿ. ಕಿವಿಗೆ ಮುಟ್ಟುವುದು
ಬ್ರಹ್ಮ ಸ್ಪರ್ಶ ಅಂದ್ರೆ ಭಗವಂತನ ನಮ್ಮ ಕಿವಿ ಮುಟ್ಟಿತು, ಅಥವಾ ಭಗವಂತ ಕಿವಿಯನ್ನು ಮುಟ್ಟಿದ. ಕಿವಿಗೂ ಭಗವಂತನಿಗೂ ಕಾಂಟ್ಯಾಕ್ಟ್ ಆಯಿತು, ಅಷ್ಟೇ ಬ್ರಹ್ಮಸ್ಪರ್ಶ. ಆಮೇಲೆ ಕಿವಿಗೆ ಆಗಿರತಕ್ಕಂಥ ಸ್ಪರ್ಶ ಕಣ್ಣಿಗೂ ಆಯಿತು, ಅದು ಸಂಸ್ಪರ್ಶ ಆಯಿತು. ಚೆನ್ನಾಗಿ ಮುಟ್ಟಿದ ಅನುಭವ ಆಗೋದು, ಕಣ್ಣಿಗೂ ಮುಟ್ಟಿತು ಅದು. ಭಗವಂತನನ್ನು ನಮ್ಮ ಕಿವಿ ಮುಟ್ಟಿದರೆ ಸಾಲದು, ಕಣ್ಣು ಮುಟ್ಟಬೇಕು. ಕಣ್ಮುಟ್ಟ ನೋಡುವುದು ಅಂತ ಹೇಳ್ತೇವಲ್ಲ ಹಾಗೆ. ಅಂದ್ರೆ ಪರ್ಸೆಪ್ಷನ್, ನೇರ ನಾನು ನಿಮ್ಮನ್ನು ಕಂಡ ಹಾಗೆ, ನೀವು ನನ್ನನ್ನು ಕಂಡ ಹಾಗೆ, ಈ ತರ ನೇರವಾಗಿ ಭಗವಂತನನ್ನು ಕಾಣುವ ಅನುಭವಕ್ಕೆ ಬ್ರಹ್ಮ ಸಂಸ್ಪರ್ಶ ಅಂತಾರೆ. ಅದು ಸುಖೇನ, ಅನಾಯಾಸವಾಗಿ ಭಗವಂತನನ್ನು ಕಾಣಬಹುದು. ಈ ಸ್ಥಿತಿ ಮುಟ್ಟಿದವನು ಯಾವಾಗ ಮೈಂಡ್ ಟ್ಯೂನ್ ಆಗಬೇಕು ಅಂತ ಯೋಚನೆ ಮಾಡಿ ಕೂತನೋ ಆವಾಗ ಮೈಂಡ್ ಟ್ಯೂನ್ ಆಗುತ್ತೆ. ಇವಾಗ ಏನು ಮಾಡಿದರೂ ಟ್ಯೂನ್ ಆಗೋದಿಲ್ಲ, ಈಗ ಟ್ಯೂನ್ ಆಗೋದಿಲ್ಲ ಅನ್ನೋದು ಸಮಸ್ಯೆ. ಆವಾಗ ಆ ಸಮಸ್ಯೆ ಇಲ್ಲ. ಆವಾಗ ಅವನು ಭಗವಂತನನ್ನು ಕಾಣಬೇಕು ಅಂತ ಕೂತ್ರೆ ತತ್ಕ್ಷಣ ಮೈಂಡ್ ಟ್ಯೂನ್ ಆಗಿಬಿಡ್ತದೆ. ಯಾಕೆಂದ್ರೆ ಮೈಂಡ್ ಟ್ಯೂನ್ ಆಗದಂತೆ ತಡೆಯುವ ಕಲ್ಮಶಗಳೆಲ್ಲ ಹೋಗಿಬಿಟ್ಟಿದ್ದಾವೆ, ವಿಗತ ಕಲ್ಮಶ. ತತ್ಕ್ಷಣ ಭಗವಂತನ ಸ್ಪರ್ಶ, ಮನಸ್ಸು, ಒಳಗಣ್ಣು, ತಿಳಿಗಣ್ಣು ನೇರ ಭಗವಂತನ ಸುಖೇನ ಬ್ರಹ್ಮ ಸಂಸ್ಪರ್ಶಂ. ಆ ಭಗವಂತನನ್ನು ಕಾಣುವ ಅನುಭವ, ಪರ್ಸೆಪ್ಷನ್ ಎಂಥದ್ದು, ಅತ್ಯಂತಂ ಸುಖಂ. ನಾನು ಆಗ ಹೇಳಿದೆ, ಆ ಜ್ಞಾನ ಬೇರೆ ಅಲ್ಲ, ಆನಂದ ಬೇರೆ ಅಲ್ಲ. ಅದು ಆನಂದಮಯವಾದ ಜ್ಞಾನ, ಜ್ಞಾನಮಯವಾದ ಆನಂದ, ಜ್ಞಾನಾನಂದ ಸ್ವರೂಪ. ಅನುಭವವೇ ಆನಂದ, ಆ ಆನಂದವೇ ಜ್ಞಾನ. ಅದರಿಂದ ಅತ್ಯಂತಂ ಸುಖಮಶ್ನುತೆ. ಹಿಂದೆ ಉತ್ತಮಂ ಸುಖಂ ಬಂದ, ಈಗ ಅತ್ಯಂತಂ ಸುಖಂ ಬಂದ. ಸುಖಂ ಅತ್ಯಂತಿಕಂ ಯತ್ತತಿ. ಹಿಂದೆ ಎಷ್ಟು ಶಬ್ದಗಳನ್ನು ಬಳಸ್ತಾನೆ ಕೃಷ್ಣ. ಯಾಕೆ ಇದನ್ನು ಬಳಸ್ತಾನೆ? ನೀವು ಏನೇನನ್ನ ಸುಖ ಅಂತ ತಿಳ್ಕೊಂಡಿದ್ದೀರೋ, ಏನೇನನ್ನ ಸುಖ ಅಂತ ಕಲ್ಪಿಸಿಕೊಂಡಿದ್ದೀರೋ, ಅದು ಎಲ್ಲಕ್ಕಿಂತಲೂ ದೊಡ್ಡ ಸುಖ ಅದು. ಅದಕ್ಕೆ ಒಂದು ಕಡೆ ಅತ್ಯಂತಿಕ ಸುಖ ಅಂದ, ತುತ್ತ ತುದಿಯ ಆನಂದ, ಅತ್ಯಂತಂ ಸುಖಂ ಅಂದ್ರೆ ನೀವು ಸುಖದ ಪರಾಕಾಷ್ಠೆ ಅಂತ ಏನು ಅಂತ ಅಂದ್ರೆ ತುದಿ, ಸುಖದ ಅಂತ ಪರಾಕಾಷ್ಠೆ ಅಂತ ತಿಳ್ಕೊಂಡಿದ್ದೀರೋ ಅದನ್ನೂ ತುತ್ತ ತುದಿ. ಸುಖದ ಪರಾಕಾಷ್ಠೆ ಅಂತ ತಿಳಿದಿದ್ದೇವೋ ಅದನ್ನೂ ಮೀರಿದ್ದು, ಅದರ ಆಚೆಗೆ ಇರುವಂಥದ್ದು ಅತ್ಯಂತ ಸುಖ. ಅದೇ ಉತ್ತಮಂ. ಉತ್ತಮಂ ಅದಕ್ಕಿಂತ ಉತ್ತಮ, ಅದಕ್ಕಿಂತ ಎತ್ತರದ್ದು ಇನ್ನೊಂದಿಲ್ಲ. ಅಂಥ ಅತ್ಯಂತಂ ಸುಖಮಶ್ನುತೆ, ಅಂಥ ಸುಖಾನುಭವವನ್ನು ಪಡೀತಾರೆ. ಹೇಗೆ ಭಗವಂತನನ್ನು ಒಳಗೆ ಕಾಣಬೇಕು? ಭಗವಂತ ಕಾಣ್ತಾನೆ ಏನೋ ಒಳಗೆ ಈ ಕಣ್ಣು ಮುಚ್ಚಿಕೊಂಡು ಒಳಗಣ್ಣು ತೆರೆದು ತಿಳಿಗಣ್ಣು ತಿರುದು ಎಲ್ಲ ಮನಸ್ಸನ್ನು ಸ್ವಚ್ಛಗೊಳಿಸಿ ಮನಸ್ಸಿನ ಕೊಳೆಯನ್ನೆಲ್ಲ ತೆಗೆದು ಏಕಾಗ್ರತೆಯಿಂದ ಭಗವಂತನನ್ನು ಕಾಣುವುದು. ಹೇಗೆ ಕಾಣುವುದು? ಭಗವಂತನನ್ನು ಕಾಣುವುದು ಅಂದ್ರೆ ಏನು ಕಾಣುವುದು? ಭಗವಂತನ ರೂಪದ ವಿಷಯ ಮತ್ತೆ ನೋಡೋಣ. ಭಗವಂತನ ರೂಪ ನಾವು ಯಾವ ಮಂತ್ರದಿಂದ ಭಗವಂತನನ್ನು ಧ್ಯಾನ ಮಾಡಿದೆವೋ ಅದಕ್ಕೆ ಸಂಬಂಧಪಟ್ಟದ್ದು. ಗಾಯತ್ರಿಯಿಂದ ಭಗವಂತನನ್ನು ಕಾಣುವಾಗ ಪ್ರೋದ್ಯುದಾದಿತ್ಯ ವರ್ಣಶ್ಚ ಸೂರ್ಯಮಂಡಲ ಮಧ್ಯಗಃ ಚಕ್ರಶಂಖಧರ ಅಂಕಸ್ತದೋರ್ದ್ವಯ ಧ್ಯೇಯವಚ ಧ್ಯೇಯ ಸದಾ ಸಲಿತನಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಯ ವಪುಃ ಧೃತ ಶಂಖ ಚಕ್ರ. ಇದೆಲ್ಲ ಆಯ್ತು. ಇಲ್ಲ ನಾರಾಯಣಾಷ್ಟಾಕ್ಷರ ಉದ್ಯದ್ಭಾಸ್ವ ಸಮಾಭಾಸ ಚಿದಾನಂದೇಕ ದೇಹವಾನ್ ಚಕ್ರಶಂಖ ಗದಾ ಪದ್ಮಧರ ಧ್ಯೇಯ ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಸ್ವಮೂರ್ತಿ ಗಣಮಧ್ಯಕ, ಏನೇನೋ ಲಕ್ಷಣಗಳನ್ನು ಹೇಳಿದ್ದಾರೆ. ಧ್ಯಾಯದ್ಧರಿನ್ ಮಣಿಮಹಂ ಜಗದೇಕವಂದ್ಯಂ ಸೌಂದರ್ಯ ಸಾರಂ. ಹಾಗೆ ಚಂದ್ರೌಘ ಕಾಂತಿ ಅಮೃತೋರು ಕರೆಯರು ಜಗಂತಿ ಸಂಜೀವಯಂತಂ. ಧನ್ವಂತರಿ ಮಂತ್ರವನ್ನು ಧ್ಯಾನ ಮಾಡುವಾಗ ಏನು ಕಾಣಬೇಕು? ಕೃಷ್ಣ ಮಂತ್ರವನ್ನು ಧ್ಯಾನ ಮಾಡುವಾಗ ನಾರಾಯಣ ಮಂತ್ರ, ಗಾಯತ್ರಿ, ಯಾವ್ಯಾವುದೋ ಮಂತ್ರವನ್ನು ಧ್ಯಾನ ಮಾಡುವಾಗ ಆ ಭಗವಂತನ ರೂಪ ಹೇಗೆ ಕಾಣಬೇಕು, ಧ್ಯಾನದಲ್ಲಿ ಹೇಗೆ ಕಾಣುತ್ತೆ ಮತ್ತೆ ಹೇಗೆ ಕಾಣಬೇಕು. ಈಗ ಮೈ ಗೈಡೆನ್ಸ್ ಇದೆ. ಅದೆಲ್ಲ ಪ್ರಶ್ನೆ. ಅವನಿಗೆ 4 ಕೈಯೋ 2 ಕೈಯೋ, ಎಷ್ಟು ಸುತ್ತಮುತ್ತ ಲಕ್ಷ್ಮೀ ಸರಸ್ಸು ಲಕ್ಷ್ಮೀ ಶ್ರೀಭೂ ದುರ್ಗಾ ಇದ್ದಾರೋ ಅಥವಾ ಬರೇ ಶ್ರೀಯೋ ಶ್ರೀಭೂ ಇಬ್ಬರಿದ್ದಾರೋ, ಇದೆಲ್ಲ ರೂಪ ಅಂದ್ರೆ ಹೇಗೆ ಕಾಣಬೇಕು ಅಂದ್ರೆ ಎಂಥ ಭಗವಂತನಲ್ಲಿ ಗುಣಾನುಸಂಧಾನ ಅಲ್ಲ. ಭಗವಂತನನ್ನು ಕಾಣುವುದು ಅಂದ್ರೆ ಭಗವಂತನಲ್ಲಿ ಎಂಥ ಗುಣದ ಅನುಸಂಧಾನ ಮಾಡಬೇಕು. ಒಂದು ವ್ಯಕ್ತಿಯನ್ನು ಕಾಣುವುದು ಅಂತಂದ್ರೆ ಅದನ್ನು
ಮಾಹಾತ್ಮ್ಯ ಜ್ಞಾನ ಅಲ್ವಾ. ಅವನ ಎತ್ತರವನ್ನು ಕಾಣುವುದು. ಭಗವಂತನನ್ನು ಹೇಗೆ ಕಾಣಬೇಕು? ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ. ಸರ್ವಭೂತಸ್ಥಮಾತ್ಮಾನಂ, ಭಗವಂತನನ್ನು ಹೇಗೆ ನೋಡಬೇಕು ಅಂದ್ರೆ, ಎಲ್ಲೋ ಒಂದು ಕಡೆ ಭೂಹು ಭೂಹ ಸ್ವಹ ಮಹಃ ಜನಃ ತಪಃ ಸತ್ಯಂ, ಸತ್ಯಲೋಕದಿಂದ ಆಚೆಗೆ ವೈಕುಂಠ ಅಂತ ಒಂದು ಲೋಕ ಇದೆ. ಆ ವೈಕುಂಠ ಲೋಕದಲ್ಲಿ ಒಂದು ಅಂತಃಪುರ ಇದೆ. ಆ ಅಂತಃಪುರದಲ್ಲಿ ಯಾವುದೋ ಒಂದು ಕೋಣೆಯ ಒಳಗೆ ಭಗವಂತ ಇದ್ದಾನೆ ಅಂತಲ್ಲ ಕಾಣುವುದು. ಭಗವಂತನನ್ನು ಕಾಣುವುದು ಇದು ಅಂಥ ಒಂದು ಉಪಾಸನೆ ಈಗ ಶುರುವಾಗಿದೆ 20ನೇ ಶತಮಾನದಲ್ಲಿ. ಈ ಬ್ರಹ್ಮಕುಮಾರಿಯರದ್ದು ಫಿಲಾಸಫಿ ಅಂತ ಒಂದಿದೆ. ಅವ್ರು ಹೇಳ್ತಾರೆ, ಗಾಡ್ ಈಸ್ ನಾಟ್ ಆಮ್ನಿ ಪ್ರೆಸೆಂಟ್. ದೇವರು ಸರ್ವಗತ ಅಲ್ಲ. ಅವನಿಗೆ ಒಂದು ಹೆಡ್ ಕ್ವಾರ್ಟರ್ ಇದೆ ಆಕಾಶದಲ್ಲಿ, ಅಲ್ಲಿ ಕೂತ್ಕೊಂಡು ಅವನು ಆರ್ಡರ್ ಮಾಡ್ತಾನೆ, ಹಾಗೆ ಪ್ರಪಂಚ ನಡೆಯುತ್ತೆ ಅಂತ. ಯಾರೋ ಒಬ್ಬರಿಗೆ ಬ್ರಹ್ಮಕುಮಾರರಿಗೆ ಹೊಳೆದು ಹೋಯ್ತು ದೇವರ ಬಗ್ಗೆ. ಆಮೇಲೆ ಬ್ರಹ್ಮಕುಮಾರಿಯರಿಗೂ ಹೊಳಿದ ಹಾಗೆ ಇಡೀ ಜಗತ್ತಿನಾದ್ಯಂತ ಇಂಥ ಒಂದು ಅಸಂಗತವಾದಂತಹ ಅಧ್ಯಾತ್ಮದ ಪ್ರಚಾರ ನಡೀತಾ ಇದೆ ಇವತ್ತು. ಏನೋ ದೇವರು ಸರ್ವಗತ ಅಲ್ಲ. ಎಷ್ಟು ಅಸಹ್ಯ ನೋಡಿ ಲಾಜಿಕ್ಕು. ದೇವರು ಸರ್ವಗತ ಅಲ್ಲ. ಯಾಕೆಂದ್ರೆ ದೇವರಿಗೂ ಸರ್ವಗತ ಆದರೆ ಎಲ್ಲ ಕಡೆ ಇರ್ಬೇಕಲ್ಲ. ಆ ಕೊಳಚೆ ನೀರಿನಲ್ಲಿ ಇರ್ಬೇಕಾ? ಆ ಎಂಥದ್ದು ಅರ್ಕಾವತಿ ನದಿಯೋ ಯಾವುದದು, ವೃಷಭಾವತಿ ನದಿಯಲ್ಲೂ ಇರ್ಬೇಕಾ? ನಮಗೆ ಆ ನದಿ ಪಕ್ಕದಲ್ಲಿ ಹೋಗುವಾಗ ಮೂಗು ಹಿಡ್ಕೋಬೇಕು. ದೇವರ ಆ ನದಿಯಲ್ಲೇ ಇರ್ಬೇಕಲ್ಲ ಸರ್ವಗತ. ಎಷ್ಟು ಕಷ್ಟ. ಆದ್ರಿಂದ ದೇವರು ಏನ್ ಲಾಜಿಕ್ ರೀ ಇದೆಲ್ಲ. ಆ ವೃಷಭಾವತಿ ನದಿಯಲ್ಲೂ ದೇವರ ಸನ್ನಿಧಾನ ಇರಬೇಕು. ಅವನಿಗೆ ಸದಾ ವಾಸನೆ ಹೊಡ್ಕೊಂಡು ಮೂಗು ಹಿಡ್ಕೊಂಡಿರ್ಬೇಕು ಆ ದೇವರು. ಎಲ್ಲ ಗಠಾರಗಳಲ್ಲಿ, ಎಲ್ಲ ಡ್ರೈನೇಜಿನಲ್ಲಿ ಭಗವಂತ ಇರಬೇಕು. ಅವನು ಎಷ್ಟು ಕಷ್ಟ. ಆದ್ರಿಂದ ದೇವರಿಗೆ ನಾವು ಅಷ್ಟು ಕಷ್ಟ ಕೊಡಬಾರ್ದು. ಅವನು ಸರ್ವತ ಅಲ್ಲ ಅಂತ ತೀರ್ಮಾನ ಮಾಡೋಣ. ಗಾಡ್ ಈಸ್ ನಾಟ್ ಆಮ್ನಿ ಪ್ರೆಸೆಂಟ್. ಅವನಿಗೊಂದು ಹೆಡ್ ಕ್ವಾರ್ಟರ್ಸ್, ನಮ್ಮ ಹಾಗೆ ಒಂದು ಆಫೀಸ್ ಇದೆ. ಆಫೀಸ್ನಲ್ಲಿ ಕೂತು ಆರ್ಡರ್ಸ್ ಪಾಸ್ ಆನ್ ಮಾಡ್ತಾರೆ, ಅದು ನಡ್ಕೊಂಡು ಹೋಗುತ್ತೆ ಅಷ್ಟೇ. ದೇವರು ಸರ್ವಗತ ಅಲ್ಲ ಅಂತ. ಅದನಂತರ ಇನ್ನೊಬ್ಬರು 20ನೇ ಶತಮಾನ ಫಿಲಾಸಫರ್ ಬಂದರು. ಅವ್ರಿಗೆ ಕಂಡಿತು ಅವ್ರ ಲಾಜಿಕ್, ದೇವರು ಸರ್ವಗತ ಅಲ್ಲ ಅಷ್ಟೇ ಅಲ್ಲ, ದೇವರು ಸರ್ವಸಮರ್ಥನೂ ಅಲ್ಲ ಅಂದರು. ಹೌದ್ರಿ, ಈ ಲಾಜಿಕ್ಕಿನ ನಿನ್ನೆ ಹೇಳಿದಲ್ಲ, ಲಾಜಿಕ್ಕಿನಲ್ಲಿ ದೇವರನ್ನು ತಿಳಿಲಿಕ್ಕೆ ಹೋದ್ರೆ ಆಗುವ ದುರಂತಗಳು. ದೇವರು ಸರ್ವಗತ ಅಲ್ಲ ಅಷ್ಟೇ ಅಲ್ಲ, ದೇವರು ಸರ್ವಸಮರ್ಥನೂ ಅಲ್ಲ. ಯಾಕೆಂದ್ರೆ ದೇವರಿಗೆ ತಾನೇ ಎತ್ತಲಿಕ್ಕಾಗದ ಒಂದು ಪರ್ವತವನ್ನು ಸೃಷ್ಟಿ ಮಾಡ್ಲಿಕ್ಕೆ ಬರ್ತದೋ? ಬರೋದಿಲ್ಲ. ಹಾಗಾದ್ರೆ ದೇವರು ಸರ್ವಗತ ಅಲ್ಲ. ಅವನಿಗೆ ಎತ್ತಲಿಕ್ಕಾಗದ ಪರ್ವತವನ್ನು ಸೃಷ್ಟಿ ಮಾಡಲಿ. ಇದೆಲ್ಲ ಲಾಜಿಕ್ಕು. ನಗಬೇಕೋ ಅಳಬೇಕು? ಹೀಗೆಲ್ಲ ಮಾಡಿ ದೇವರು ಸರ್ವಗತ ಅಲ್ಲ, ದೇವರು ಸರ್ವಸಮರ್ಥ ಅಲ್ಲ, ಆಮೇಲೆ ಮತ್ತೆ ದೇವರು ಸರ್ವಜ್ಞ ಅಂತ ಹೇಗೆ ಹೇಳೋದು? ಅದು ಅಲ್ಲ. ಕಡೆ ಏನದು? ಒಂದು ಕಲ್ಲಿನ ಬೊಂಬೆ ಅಷ್ಟೇ. ಈ ತರ ವಾದ ಮಾಡ್ತಾ ಹೋದರೆ ಕಡೆಗೆ ದೇವರು ಬೇಕೋ ಬೇಡೋ ಅಂತ ಸಂಶಯ ಶುರುವಾಗುತ್ತೆ. ನಮ್ಮಷ್ಟು ನಮಗೆ ಗೊತ್ತಿದ್ದಷ್ಟು ದೇವರಿಗೆ ಗೊತ್ತಿಲ್ಲ. ದೇವರಿಗೆ ಆನಂದ ಇಲ್ಲ, ದೇವರಿಗೆ ಸರ್ವಗತತ್ವ ಇಲ್ಲ, ಸರ್ವ ಸಾಮರ್ಥ್ಯ ಇಲ್ಲ. ಮತ್ತೆ ಇದ್ಯಾನು ಉಪಯೋಗ ಅಂಥ ದೇವರು? ಕಡೆ ಅಂಥ ದೇವರು ಇದು ಉಪಯೋಗ ಇಲ್ಲ, ಆದ್ರಿಂದ ದೇವರಿಲ್ಲ. ತರ್ಕದಿಂದ ಆಗುವಂತಹ ದುರಂತ ಇದೆಲ್ಲ. ಕೃಷ್ಣ ಹೇಳ್ತಾನೆ, ದೇವರು ಅಂತ ಒಂದು ಇರುವುದು ಹೌದಾದರೆ ಅದು ಸರ್ವತವಾಗಿಯೇ ಇರಬೇಕು ಹೊರತು ಎಲ್ಲ ಒಂದ್ ಕಡೆ ಹೆಡ್ ಕ್ವಾರ್ಟರ್ಸ್ ಮಾಡಿರುವುದು ಸಾಧ್ಯ ಇಲ್ಲ. ದೇವರು ಅನ್ನುವ ಕಲ್ಪನೆಯ ಹಿಂದೆ ಇರುವಂತಹದ್ದೇ ನಾವು ಅದನ್ನ ಬ್ರಹ್ಮ ಅಂತೇವೆ. ಪರಮಾತ್ಮ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ, ಬ್ರಹ್ಮ ಅಂತ ಕರಿತೇವೆ. ಬ್ರಹ್ಮ ಅಂದ್ರೆ ಏನು? ಯಾವುದು ಎಲ್ಲ ಕಾಲ ದೇಶಗಳಲ್ಲಿಯೂ ತುಂಬಿರುವಂಥದ್ದೋ, ಬೃಹತ್ತಾದದ್ದೋ ಅದು ಬ್ರಹ್ಮ. ಅಂದ್ರೆ ಬ್ರಹ್ಮ ಅನ್ನುವುದಕ್ಕೆ ಬೃಹತ್ತಾದದ್ದು ಅಂದ್ರೆ ಕಾಲ ದೇಶಗಳಲ್ಲಿ ತುಂಬಿರುವಂಥದ್ದು, ಅಂದ್ರೆ ಎಲ್ಲ ಕಾಲದಲ್ಲೂ ಇರುವಂಥದ್ದು, ಎಲ್ಲ ದೇಶದಲ್ಲೂ ಇರುವಂಥದ್ದು ಅಂತ ಅರ್ಥ. ಬ್ರಹ್ಮ ಶಬ್ದಕ್ಕೆ ಅರ್ಥವೇ ಅದು. ಎಲ್ಲ ದೇಶ ಕಾಲಗಳಲ್ಲಿ ಇಲ್ಲದಂಥದ್ದಾದ್ರೆ ಅದು ಬ್ರಹ್ಮವೇ ಆಗುವುದಿಲ್ಲ. ಇನ್ನೊಂದು ಹೆಸರೇನು? ಪರಮಾತ್ಮ. ಬ್ರಹ್ಮೇತಿ ಪರಮಾತ್ಮೇತಿ. ಆತ್ಮ ಅಂದ್ರೆ ಏನು? ಆಪ್ನೋತೀತಿ ಆತ್ಮ. ಎಲ್ಲ ಕಡೆ ವ್ಯಾಪಿಸಿರುವುದರಿಂದ, ಎಲ್ಲ ಗುಣಗಳನ್ನು ಆಪ್ನೋತಿ ಪಡೆಯುವುದರಿಂದ, ಎಲ್ಲ ದೇಶ ಕಾಲಗಳಲ್ಲಿ ತುಂಬಿರುವುದರಿಂದ ಆತ್ಮ. ಅದನ್ನೇ ಭಗವಂತನನ್ನು ಅನಂತ ಅಂತ ಕರಿತೇವೆ.
ಕಾಲತಃ ಅನಂತ, ದೇಶತಃ ಅನಂತ, ಗುಣತಃ ಅನಂತ, ಶಕ್ತಿತಃ ಅನಂತ. ಹಾಗಾಗಿ ಸರ್ವಭೂತಸ್ಥಮಾತ್ಮಾನಂ, ಎಲ್ಲ ಜೀವದ ಒಳಗೂ, ಇದು ಉಪಾಸನೆ ಮುಖ್ಯ. ಎಲ್ಲ ಕಡೆ ಇದ್ದಾನೆ ಅನ್ನೋದು ಆಯ್ತಲ್ಲ, ಎಲ್ಲ ಕಡೆ ಇರುವುದಷ್ಟೇ ಅಲ್ಲ. ಸರ್ವಭೂತಸ್ಥಂ ಆತ್ಮಾನಂ ಅಂತಂದ್ರೆ ಬರಿಯ ಜಡದಲ್ಲಿ ಇರುವುದಷ್ಟೇ ಅಲ್ಲ, ಭೂತ ಅಂದ್ರೆ ಜೀವ ಅಂತ. ಭೂತಭಾವೋದ್ಭವಕರ, ಜೀವ ಜಡಗಳ ಸೃಷ್ಟಿ ಅನ್ನೋದಕ್ಕೆ ಭೂತಭಾವಗಳ ಸೃಷ್ಟಿ. ಭಾವ ಅಂದ್ರೆ ಜಡ, ಜಡ ಪದಾರ್ಥಗಳು. ಭೂತ ಅಂದ್ರೆ ಚೇತನ ಪದಾರ್ಥಗಳು. ಸರ್ವಭೂತಸ್ಥಂ ಅಂದ್ರೆ ಸಮಸ್ತ ಜೀವನ ಒಳಗೂ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಇಲ್ಲಿ ಸ್ಪಷ್ಟವಾಗಿ ಡಿಫರೆನ್ಸ್ ಅನ್ನು ತೋರಿಸ್ತಾ ಇದ್ದಾನೆ ಕೃಷ್ಣ. ಎಲ್ಲ ಭೂತಗಳಲ್ಲಿ, ಸಮಸ್ತ ಜೀವಜಾತಗಳಲ್ಲಿ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ ಅಂತ ಕಾಣಬೇಕು. ಇದನ್ನೇ ನಾರಾಯಣ ಉಪನಿಷತ್ತು ಹೇಳುವಾಗ ಅಂತಹ ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಈಗ ಅಂತಹ ಅನ್ನೋದಾಯ್ತು. ಈಗ ಎಲ್ಲ ಜೀವಗಳ ಒಳಗೂ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಆಯ್ತು. ಆಮೇಲೆ ಸರ್ವಭೂತಾನಿ ಚಾತ್ಮನಿ, ಸಮಸ್ತ ಜೀವಗಳು ಭಗವಂತನಲ್ಲಿ ಇವೆ. ಅಂದ್ರೆ ಭೂತಗಳು ಇವನಲ್ಲಿ ಇವೆ, ಅಂದ್ರೆ ಹೊರಗಿಂದ ಇವನಿದ್ದಾನೆ. ಅಂತರ್ಬಹಿಶ್ಚ ಎರಡನ್ನೂ ಆಯ್ತು. ಈಗ ಅವನು ಎಲ್ಲದರ ಒಳಗೂ ಇದ್ದಾನೆ ಮತ್ತು ಎಲ್ಲವೂ ಅವನಲ್ಲಿದೆ ಅಂದ್ರೆ ಎಲ್ಲದರ ಹೊರಗೂ ಅವನಿದ್ದಾನೆ. ಎಲ್ಲ ಇರುವುದು ಅವನಲ್ಲಿ, ಯಾಕಂದ್ರೆ ಹಿ ಈಸ್ ಎವ್ರಿವೇರ್. ಎಲ್ಲದರ ಒಳಗೂ ಅವನಿದ್ದಾನೆ, ಎಲ್ಲದರ ಹೊರಗೂ ಅವನಿದ್ದಾನೆ. ಇದು ಭಗವಂತನನ್ನ ಉಪಾಸನೆ ಮಾಡುವಾಗ ತಿಳ್ಕೊಳ್ಬೇಕಾದ ಅತ್ಯಂತ ಮುಖ್ಯವಾದ ಅಂಶ ಅಂತ. ಅವನು ಸರ್ವಗತ ಅನ್ನೋದೇ ಬಹಳ ಮುಖ್ಯವಾಗಿಬಿಡುತ್ತೆ ಉಪಾಸನೆಯಲ್ಲಿ. ಸರ್ವಭೂತಸ್ಥಂ ಆತ್ಮಾನಂ, ಎಲ್ಲ ಜೀವಜಾತದ ಒಳಗೂ ಅವನಿದ್ದಾನೆ ಮತ್ತು ಸರ್ವಭೂತಾನಿಚ ಆತ್ಮನಿ, ಭಗವಂತನಲ್ಲಿ ಸಮಸ್ತ ಜೀವಜಾತಗಳು ಆಶ್ರಯಿಸಿಕೊಂಡಿವೆ. ಎಲ್ಲದರ ಒಳಗೂ ಇದ್ದಾನೆ, ಎಲ್ಲದರ ಹೊರಗೂ ಇದ್ದಾನೆ. ಹೀಗೆ ಈಕ್ಷತೆ ಯೋಗಯುಕ್ತಾತ್ಮ, ಈ ಭಗವಂತನ ಸರ್ವಗತತ್ವವನ್ನ ಅವನು ಕಾಣ್ತಾನೆ ಅಂತ. ಕಾಣುವುದು ಅಂತಂದ್ರೆ ವ್ಯಾಪ್ತೋಪಾಸಕರು ಪ್ರತ್ಯಕ್ಷವಾಗಿ ಕಾಣಬಲ್ಲರು, ವ್ಯಾಪ್ತೋಪಾಸಕರು ಅಲ್ಲದವರು ಕೂಡ ಅನುಭವದಿಂದ. ಯಾಕೆಂದ್ರೆ ಅವರು ತನ್ನೊಳಗೆ ಕಾಣ್ತಾರೆ, ತನ್ನೊಳಗಿರ್ತಕ್ಕಂಥ ಬಿಂಬರೂಪಿ ಭಗವಂತನನ್ನ ಕಾಣ್ತಾರೆ, ತನ್ನೊಳಗೆ ಇರುವಂತೆ ಎಲ್ಲರ ಒಳಗೂ ಇದ್ದಾನೆ ಅನ್ನುವುದನ್ನು ಕಾಣ್ತಾರೆ. ಎಲ್ಲರ ಒಳಗೂ ಅಷ್ಟೇ ಅಲ್ಲ, ಎಲ್ಲರಿಗೂ ಎಲ್ಲದರಲ್ಲೂ ಇರುವುದನ್ನು ಕಾಣ್ತಾರೆ. ಆದ್ದರಿಂದ ಭಗವಂತ ಸರ್ವಗತ, ಸರ್ವಾಂತರ್ಯಾಮಿ. ಇದು ಉಪಾಸನೆಯಲ್ಲಿ ಬಹಳ ಮುಖ್ಯವಾದದ್ದು. ಸರ್ವಗತ, ಸರ್ವಾಂತರ್ಯಾಮಿ. ಸರ್ವಗತ್ ಭೂತಸ್ಥಮಾತ್ಮಾನಂ ಸರ್ವಭೂತೇಷು ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ. ಆಮೇಲೆ ಇನ್ನೊಂದು ಮುಖ್ಯ ವಿಷಯ, ಸರ್ವತ್ರ ಸಮದರ್ಶನ. ಭಗವಂತ ಎಲ್ಲ ಪ್ರಾಣಿಗಳಲ್ಲೂ ಇದ್ದಾನೆ. ಅಂದ್ರೆ ನನ್ನಲ್ಲಿದ್ದಾನೆ, ನಿಮ್ಮಲ್ಲಿದ್ದಾನೆ, ಮನುಷ್ಯರಲ್ಲಿದ್ದಾನೆ, ಪ್ರಾಣಿಗಳಲ್ಲಿದ್ದಾನೆ, ಪಶು ಪಕ್ಷಿಗಳಲ್ಲಿದ್ದಾನೆ, ಹುಳ ಹುಪ್ಪಟದಲ್ಲೂ ಇದ್ದಾನೆ, ಆನೆಯಲ್ಲೂ ಇದ್ದಾನೆ. ಮುಂದೆ ಬರ್ತದೆ ಸುನಿಚೈವ ಶ್ವಪಾಕೇಚ. ಆನೆಯಲ್ಲೂ ಇದ್ದಾನೆ, ಇರುವೆಯಲ್ಲೂ ಇದ್ದಾನೆ. ಹೇಗಿದ್ದಾನೆ? ಸರ್ವತ್ರ ಸಮದರ್ಶನ. ಆನೆಯಲ್ಲಿರುವ ಭಗವಂತ ಎಷ್ಟು ದೊಡ್ಡವನೋ, ಇರುವೆಯಲ್ಲಿರುವ ಭಗವಂತನು ಅಷ್ಟೇ ದೊಡ್ಡವನು. ಆನೆಯಲ್ಲಿರುವ ಭಗವಂತ ಎಷ್ಟು ಚಿಕ್ಕವನು, ಇರುವೆಯಲ್ಲಿರುವ ಭಗವಂತನು ಅಷ್ಟು ಚಿಕ್ಕವನು. ಆನೆಯಲ್ಲಿರುವ ಭಗವಂತ ಎಷ್ಟು ಗುಣಪೂರ್ಣನೋ, ಇರುವೆಯಲ್ಲಿರುವ ಭಗವಂತನು ಅಷ್ಟೇ ಗುಣಪೂರ್ಣನು. ಅಂದ ಆ ಪಾತ್ರ ಅಧಿಷ್ಠಾನ ಚಿಕ್ಕದಿರಬಹುದು, ಅಧಿಷ್ಠಾನ ದೊಡ್ಡದಿರಬಹುದು. ಆದರೆ ಆ ಅಧಿಷ್ಠಾನದಲ್ಲಿರತಕ್ಕ ಭಗವತ್ ಶಕ್ತಿ ಎಲ್ಲ ಕಡೆಯೂ ಒಂದೇ ರೀತಿಯಾಗಿದೆ. ನಿರ್ದೋಷಂ ಹಿ ಸಮಂ ಬ್ರಹ್ಮ. ಅಧಿಷ್ಠಾನದಲ್ಲಿ ದೋಷ ಇರಬಹುದು, ಅದರಲ್ಲಿ ಇರತಕ್ಕ ನಾಯಿಯ ಒಳಗಿರ್ತಕ್ಕ ಭಗವಂತ. ಶುನಿಚೈವ, ದನದ ಹಸುವಿನ ಒಳಗಿರ್ತಕ್ಕ ಭಗವಂತ ಮಡಿ ಅಲ್ಲ, ನಾಯಿ ಒಳಗಿರ್ತಕ್ಕ ಭಗವಂತ ಮೈಲೆ ಅಲ್ಲ, ಎಲ್ಲ ಒಂದೇ. ನಾಯಿ ಒಳಗಿರುವ ಭಗವಂತ ಎಷ್ಟು ಮಡಿಯೋ ದನದೊಳಗಿರುವ ಭಗವಂತ ಅಷ್ಟೇ ಮಡಿ, ದನದೊಳಗಿರುವ ಭಗವಂತ ಎಷ್ಟು ಮಡಿಯೋ ನಾಯಿಯೊಳಗೆ ಅಷ್ಟೇ ಮಡಿ. ಆದರೆ ನಾಯಿ ದನದಷ್ಟು ಮಡಿ ಅಲ್ಲದೆ ಇರಬಹುದು, ಅದು ಅಧಿಷ್ಠಾನದ ದೋಷ. ಆ ಅಧಿಷ್ಠಾನದಲ್ಲಿರ್ತಕ್ಕಂತಹ ಭಗವತ್ ಶಕ್ತಿ ಏಕರೂಪವಾಗಿದೆ. ಸರ್ವತ್ರ ಸಮದರ್ಶನ. ಭಗವಂತನಲ್ಲಿ ಎಲ್ಲಿಯೂ ಕೂಡ ಕೊರತೆಯನ್ನು ನೋಡಬೇಡಿ. ಯಾವ ಅಧಿಷ್ಠಾನದಲ್ಲಿರ್ತಕ್ಕ ಭಗವಂತನನ್ನು ಶಕ್ತಿ ಹ್ರಾಸ ಅವತಾರ ರೂಪಗಳಲ್ಲಿ ಸರ್ವತ್ರನೂ ಎಲ್ಲ ಬಂತು. ಭಗವಂತನ ಸನ್ನಿಧಾನದಲ್ಲಿ ಶಕ್ತಿ ಹ್ರಾಸವನ್ನ ಚಿಂತಿಸಬೇಡ.
ಭಗವಂತನ ಅವತಾರಗಳಲ್ಲಿ ಶಕ್ತಿ ಹ್ರಾಸವನ್ನು ಚಿಂತಿಸಬೇಡ. ಮತ್ತೆಲ್ಲಾ ದೇವತೆಗಳಿಗೂ ಕೂಡ ಅವತಾರದಲ್ಲಿ ಕಿಂಚಿತ್ ವ್ಯತ್ಯಾಸ ಇದೆ. ಮೂಲ ರೂಪಕ್ಕಿಂತ ಅವತಾರ ರೂಪದಲ್ಲಿ ಕಿಂಚಿತ್ ಹ್ರಾಸ ಇದೆ. ಲವಲೇಶವೂ ಹ್ರಾಸ ಇಲ್ಲದೆ ಮೂಲದಷ್ಟೇ ನಿರ್ವಿಶೇಷವಾಗಿ ಮೂಲದಷ್ಟೇ ಪೂರ್ಣವಾಗಿರತಕ್ಕಂಥದ್ದು ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಭಗವಂತನ ರೂಪಗಳು ಮಾತ್ರ. ಇನ್ಯಾವ ಅವತಾರ ರೂಪಗಳಲ್ಲೂ ಭಗವಂತನ ಮೂಲ ರೂಪಕ್ಕೂ ಭಗವಂತನ ಅವತಾರ ರೂಪಗಳಿಗೂ ಇರುವಷ್ಟು ನಿರ್ವಿಶೇಷವಾದ ಅಭೇದ ಯಾವ ವ್ಯತ್ಯಾಸವೂ ಇಲ್ಲ. ಅದು ಇಲ್ಲ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಮತ್ತೆ ಮತ್ತೆ ಕೆಳಕ್ಕೆ ಬಂದಾಗ ಅನೇಕ ಮಂದಿ ದೇವತೆಗಳು ಭೂಮಿಯಲ್ಲಿ ಹುಟ್ಟಿದಾಗ ತಮ್ಮ ಮೂಲ ರೂಪದ ಎಚ್ಚರವೇ ಮರೆತು ಹೋಗುವುದುಂಟು. ತಾವು ಯಾವ ದೇವಾಂಶ ಮೂಲ ರೂಪದಲ್ಲಿ ಯಾವ ದೇವತೆ ತಾನು ಅನ್ನುವುದೂ ಮರೆತು ಹೋಗುವುದುಂಟು ದೇವತೆಗಳಿಗೆ. ಆ ಎಚ್ಚರ ಇದ್ದು ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇಲ್ಲದೆ ಇರುವುದು. ಆದರೆ ಭಗವಂತನಿಗೆ ಮಾತ್ರ ಅದು ಸರ್ವತ್ರ ಸಮದರ್ಶನ. ಭಗವಂತನ ಅವತಾರ, ಭಗವಂತನ ಆವೇಶ, ಭಗವಂತನ ಸನ್ನಿಧಾನ, ಭಗವಂತನ ಗುಣ, ಕ್ರಿಯೆ, ರೂಪ ಎಲ್ಲವೂ ಕೂಡ ಸಮ, ಒಂದೇ ಅಖಂಡ. ಅದರಲ್ಲಿ ಯಾವುದರಲ್ಲಿ ವ್ಯತ್ಯಾಸ ಇಲ್ಲ ಅನ್ನುವುದನ್ನ ಉಪಾಸನೆಯಲ್ಲಿ ತಿಳ್ಕೊಳ್ಬೇಕಾದ ಮೂರು ಮುಖಗಳಿವೆ. ಭಗವಂತ ಎಲ್ಲದರ ಒಳಗೂ ಇದ್ದಾನೆ, ಭಗವಂತ ಎಲ್ಲದರ ಹೊರಗೂ ಇದ್ದಾನೆ, ಎಲ್ಲವೂ ಭಗವಂತನಲ್ಲಿದೆ, ಭಗವಂತ ಎಲ್ಲದರಲ್ಲೂ ಇದ್ದಾನೆ. ಆದರೆ ಎಲ್ಲೆಡೆ ಇರುವ ಭಗವಂತ ಏಕರೂಪನಾಗಿದ್ದಾನೆ. ಪರಮಾತ್ಮನೇ ಸತತಮೇಕ ರೂಪಿಣೇ ದಶರೂಪಿಣೇ ಶತಸಹಸ್ರ ರೂಪಿಣೇ ಅವಿಕಾರಿಣೇ ಸ್ಫುಟಮನಂತ ರೂಪಿಣೇ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಈ ರೀತಿಯಾಗಿ ನಿರ್ವಿಕಾರವಾದಂಥ ಭಗವತ್ ಶಕ್ತಿ ಅದು ಎಲ್ಲಿದ್ರೂ ಏಕರೂಪವಾಗಿರುತ್ತೆ ಎನ್ನುವಂಥ ಉಪಾಸನೆ ಮಾಡಬೇಕು. ಇದು ಬಹಳ ಮುಖ್ಯವಾದ ಉಪಾಸನೆ. ಸರ್ವತ್ರ ಸಮದರ್ಶನ. ಒಂದು ವಿಚಿತ್ರ ಅಂದರೆ, ಈ ಒಂದು ಹಳೇ ಗಾಸ್ಪೆಲ್ನಲ್ಲಿ ಒಂದು ಮಾತಿದೆ. ಅದು ಪ್ರಾಯ ನಮ್ಮ ಭಾರತೀಯ ಪುರಾಣಗಳನ್ನ ನೋಡದೇ ಇದ್ರೆ ಆ ಗಾಸ್ಪೆಲ್ನಲ್ಲಿ ಆ ಮಾತು ಬರುವುದೇ ಸಾಧ್ಯ ಇಲ್ಲ. ಬಹಳ ವಿಚಿತ್ರವಾಗಿ ನಮ್ಮ ಪುರಾಣಗಳನ್ನು ನೋಡಿ ಅದರ ಅನುಷ್ಠಾನದಲ್ಲಿ ಇರತಕ್ಕಂಥ ಕೊರತೆಗಳನ್ನು ಗುರುತಿಸಿ ಬರೆದಂಥ ವಾಕ್ಯ. ಅದು ಏನಿದೆ ಅಂದರೆ, ಯಾರಾದರೂ ಭಗವಂತನ ಬಗ್ಗೆ ದೇವರು ಎಲ್ಲಿದ್ದಾನೆ ಅಂತ ಕೇಳಿದಾಗ ನಿನಗೆ ದೇವರ ಬಗ್ಗೆ ಹೇಳುವವರು ಏನು ಹೇಳ್ತಾರೆ? ಅವರು ಇಫ್ ದೇ ಸೇ that the kingdom is in the sea, then the fish will precede you. And if they say that the kingdom is in the sky, then the birds will precede you. It is within you and it is without you. ಇದು ಬಹಳ ವಿಚಿತ್ರ. ದೇವರು ಎಲ್ಲಿದ್ದಾನೆ ಅಂದ್ರೆ ಸಮುದ್ರದಲ್ಲಿ ಇದ್ದಾನೆ ಅಂತ ಹೇಳಿದರೆ, ಸಾಮಾನ್ಯ ಮನೆ ಹೇಳ್ತಾರೆ ನೋಡಿ, ಮಕ್ಕಳಿಗೆ ಕಥೆ ಹೇಳಿ, ದೇವರು ಕ್ಷೀರ ಸಮುದ್ರದಲ್ಲಿ ಇದ್ದಾನೆ ಅಷ್ಟೇ ತಿಳ್ಕೊಳ್ಳೋದು. ಅಷ್ಟೇ ದೇವರು ಎಲ್ಲಿ ಸಮುದ್ರದಲ್ಲಿ ಇದ್ದಾನೆ, ಕ್ಷೀರ ಸಮುದ್ರ, ಪ್ರಳಯ. ಇಫ್ ಇಟ್ ಈಸ್ ಇನ್ ದ ಸೀ ದೆನ್ ದ ಬರ್ಡ್ಸ್ ದ ಫಿಶ್ ವಿಲ್ ಪ್ರಿಸೀಡ್ ಯು. ಹಾಗಾದರೆ ಮೀನುಗಳು ನಿನಗಿಂತಲೂ ದೇವರಿಗೆ ಹತ್ತಿರವಾದವಲ್ಲಪ್ಪ ಅಂತಾರೆ. ಅದು ಚಮತ್ಕಾರವಾಗಿದೆ. ಇಫ್ ಇಟ್ ಈಸ್ ಇನ್ ದ ಸ್ಕೈ, ಅಲ್ಲಪ್ಪ ದೇವರು ಅಂತರಿಕ್ಷದಲ್ಲಿದ್ದಾನೆ, ಮೇಲೆ ಆಕಾಶದಲ್ಲಿ, ವಿಷ್ಣು ಪದ ಅದು. ಇಫ್ ಇಟ್ ಈಸ್ ಇನ್ ದ ಸ್ಕೈ ದೆನ್ ದ ಬರ್ಡ್ಸ್ ವಿಲ್ ಪ್ರಿಸೀಡ್ ಯು. ಹಾಗಾದ್ರೆ ದೇವರಿಗೆ ನಿನಗಿಂತ ಹಕ್ಕಿಗಳು ಹತ್ತಿರವಾದವಲ್ಲಪ್ಪ? ಹಾಗಲ್ಲ. ಮತ್ತೆ ಇಟ್ ಈಸ್ ವಿದಿನ್ ಯು ಅಂಡ್ ಇಟ್ ಈಸ್ ವಿದೌಟ್ ಯು. ಅದು ನಿನ್ನ ಒಳಗೂ ಇದೆ, ನಿನ್ನ ಹೊರಗೂ ಇದೆ, ಸರ್ವಗತವಾಗಿದೆ. ಇದು ಗಮನಿಸಿ. ಇದು ಭಾರತೀಯ ತತ್ವಶಾಸ್ತ್ರದ ಪುರಾಣದ ಕಥೆಯ ಪರಿಚಯ ಇಲ್ಲದೆ ಇದ್ರೆ ಬೈಬಲ್ನಲ್ಲಿ ಈ ವಾಕ್ಯ ಬರುವುದೇ ಸಾಧ್ಯವಿಲ್ಲ. ಸ್ಪಷ್ಟವಾಗಿ ನಮಗೆ ಅರ್ಥವಾಗಿದೆ. ಇಲ್ಲಿಯ ಪರಂಪರೆ, ಇಲ್ಲಿಯ ನಂಬಿಕೆಗಳನ್ನು ಗುರುತಿಸಿ ಬಂದ ಮಾತದು. ಹೀಗೆ ಎಲ್ಲ ಕಡೆ ಇರತಕ್ಕಂಥ ಭಗವಂತನನ್ನ ಉಪಾಸನೆ ಮಾಡತಕ್ಕಂಥದ್ದು. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಹೀಗೆ ಮೊದಲು ಆತ್ಮನನ್ನು ಅಂದ್ರೆ ಭಗವಂತನನ್ನು ಎಲ್ಲ ಕಡೆ ನೋಡು ಅಂತ ಹೇಳಿದ. ಅಲ್ಲಿ ಆತ್ಮಾನಂದ ಪಕ್ಕ ಯಾರಿಗಾರು ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ. ಆತ್ಮ ಅಂದ್ರೆ ನಾನು ಅಂತ ಅರ್ಥ ಮಾಡಿಕೊಂಡ್ಬಿಟ್ರೆ ಎಲ್ಲಾ ಪ್ರಾಣಿಗಳಲ್ಲೂ ನಾನಿದ್ದೇನೆ ಮತ್ತು ನನ್ನಲ್ಲಿ ಎಲ್ಲಾ ಪ್ರಾಣಿಗಳಿವೆ ಅಂತ ಉಪಾಸನೆ ಮಾಡಿಬಿಟ್ಟು ಆತ್ಮ ಅಂದ್ರೆ ಅಹಂ ಅಲ್ಲ, ಅಹಂ ಅಲ್ಲ, ಮಾಂ ಅಂತ. ಯೋ ಮಾಂ ಪಶ್ಯತಿ, ಪರಮಾತ್ಮನನ್ನು ಹೇಳುವುದನ್ನ ತಾನು
ನೇರ ತನಗೆ ಸಂಬಂಧಪಟ್ಟು ಉತ್ತರಾರ್ಧ ಹೇಳ್ತಾನೆ. ಮುಂದಿನ ಪದ್ಯದ ಕೃಷ್ಣ ಹೇಳ್ತಾನೆ, ಯೋ ಮಾಂ ಪಶ್ಯತಿ ಸರ್ವತ್ರ, ಎಲ್ಲ ಕಡೆಯೂ ಭಗವಂತನನ್ನು ನೋಡುವವನು, ಅವನು ನನ್ನನ್ನು ಎಲ್ಲ ಕಡೆ ನೋಡುವವನು ಒಂದ ಇಲ್ಲಿ. ಅರ್ಥಾತ್ ಆ ಭಗವತ್ ತತ್ವ ಅಂತ ಏನು ಇಂಡೈರೆಕ್ಟ್ ಆಗಿ ಹೇಳಿದ್ದೇನೆ ಅದು ನಾನೇ ಅಂತಾನೆ ಉತ್ತರಾರ್ಧದಲ್ಲಿ ಕೃಷ್ಣ. ಅಹಂ ಹಿ, ಅದು ನಾನೇ. ಆ ಆತ್ಮತತ್ವ ಪರಮಾತ್ಮ ತತ್ವ ಅಂತ ಏನು ಹೇಳಿದೆ ಅದು ಯಾವುದದು? ಅದರಿಂದ ಎಲ್ಲ ಕಡೆಯೂ ಇದ್ದಾನೆ ಅಂತ ನೀನು ಏನು ಯೋಚನೆ ಮಾಡಬೇಕೀಗ ಅಂದರೆ, ಕೃಷ್ಣ ಎಲ್ಲಿದ್ದಾನೆ? ಕೃಷ್ಣ ನನ್ನ ರಥದಲ್ಲಿದ್ದಾನೆ. ತಪ್ಪು. ಕೃಷ್ಣ ನಿನ್ನ ರಥದಲ್ಲಿ ಮಾತ್ರ ಅಲ್ಲ, ಭೀಷ್ಮಾಚಾರ್ಯ ರಥದಲ್ಲೂ ಇದ್ದಾನೆ, ದುರ್ಯೋಧನನ ರಥದಲ್ಲೂ ಇದ್ದಾನೆ. ಇಲ್ಲಿ ಎಷ್ಟು ರಥಗಳಿವೆಯೋ ಎಷ್ಟು ಮಂದಿ ಇದ್ದಾರ ಅಲ್ಲೆಲ್ಲ ಕೃಷ್ಣ ಇದ್ದಾನೆ. ಇದು ಕೃಷ್ಣ ದರ್ಶನ. ನಿನ್ನ ರಥದ ಸಾರಥಿಯಾಗಿದ್ದಾನೆ ಅನ್ನೋದು ಕೃಷ್ಣ ದರ್ಶನ ಅಲ್ಲ. ಯೋ ಮಾಂ ಪಶ್ಯತಿ ಸರ್ವತ್ರ, ಎಲ್ಲ ಕಡೆ ನನ್ನನ್ನು ನೋಡ್ತೀಯೋ ಆಗ ಅದು ಕೃಷ್ಣನನ್ನು ತಿಳ್ಕೊಂಡಾಗತಿ. ಇಲ್ಲ, ಕೃಷ್ಣ ನನ್ನ ಖಾಸ, ನನ್ನ ರಥದ ಸಾರಥಿ, ನನ್ನ ರಥದಲ್ಲಿ ಮಾತ್ರ ಇರುವುದನ್ನು ತಿಳ್ಕೊಂಡ್ರೆ ನೀನು ಏನು ತಿಳ್ಕೊಂಡ ಹಾಗಾಗಿಲ್ಲ. ಕೃಷ್ಣನನ್ನ ನೀನು ತಿಳ್ಕೊಳ್ಳಿಲ್ಲ ಅಂತಾಯ್ತು, ತಪ್ಪು ತಿಳ್ಕೊಂಡೆ ಅಂತಾಯ್ತು. ಯೋ ಮಾಂ ಪಶ್ಯತಿ ಸರ್ವತ್ರ, ಎಲ್ಲ ಕಡೆ ನನ್ನನ್ನು ಕಾಣಬಲ್ಲೆಯೋ? ನಿನ್ನ ರಥದಲ್ಲಿ ಸಾರಥಿಯಾಗಿ ಅಲ್ಲ, ನಿನ್ನೊಳಗೆ, ನಿನ್ನ ಎದುರಿನ ರಥದಲ್ಲಿ ಭೀಷ್ಮಾಚಾರ್ಯರಲ್ಲ, ಭೀಷ್ಮಾಚಾರ್ಯರ ಒಳಗೆ. ಇಲ್ಲಿ ಎಷ್ಟು ಜನ ಯುದ್ಧ ಮಾಡೋರಿದ್ದಾರೆ ಅವರೆಲ್ಲರ ಒಳಗೆ, ನಿನ್ನ ಕಡೆಯವರ ಒಳಗೆ, ನಿನ್ನ ಎದುರಾಳಿಗಳ ಒಳಗೆ, ಎಲ್ಲರ ಒಳಗೂ ನನ್ನನ್ನು, ಎಲ್ಲರಲ್ಲಿಯೂ ನನ್ನನ್ನು ಕಾಣಬಲ್ಲೆಯೋ? ಹೇಗೆ ಅಂದ್ರೆ ಸರ್ವಂಚ ಮೈ ಪಶ್ಯತಿ, ಆ ಎಲ್ಲರೂ ನನ್ನೊಳಗೆ ಇರುವುದನ್ನು ಕಾಣಬಲ್ಲೆಯೋ? ಅವನಿಗೆ ಕಾಣ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ವಿಶ್ವರೂಪ ದರ್ಶನ. ನೋಡ್ತಾನೆ ಎಲ್ಲ ಇವನು ಬಾಯಿ ಒಳಗೆ ಹೋಗಿ ಸೇರಿಕೊಳ್ತಾ ಇದ್ದಾರೆ. ಕೊನೆಗೆ ಎಲ್ಲವನ್ನೂ ನನ್ನೊಳಗೆ ನೋಡಬಲ್ಲೆಯೋ? ಎಲ್ಲೆಡೆಯೂ ನನ್ನನ್ನು ನೋಡಬಲ್ಲೆಯೋ? ಅದು ಆತ್ಮದರ್ಶನ, ಅದು ಕೃಷ್ಣ ದರ್ಶನ, ಕೃಷ್ಣದೇವರ ದರ್ಶನ. ಅಂದ್ರೆ ಇದು ನೋಡಿ, ಆಚಾರ್ಯ ಮಧ್ವರು ಉಡುಪಿಯಲ್ಲಿ ಆ ಕೃಷ್ಣನನ್ನ ನೋಡುವುದಕ್ಕೆ ಎಲ್ಲಿಯೂ ಇನ್ನೆಲ್ಲಿಯೂ ಇಲ್ಲದ ಒಂದು ವಿಚಿತ್ರ. ಬೇರೆಲ್ಲ ದೇವಸ್ಥಾನಗಳಲ್ಲಿ ಒಂದು ಬಾಗಿಲಿರುತ್ತೆ ದೇವರನ್ನು ನೋಡ್ಲಿಕ್ಕೆ. ಇಲ್ಲಿ ಬಾಗಿಲಿರೋ ಜಾಗದಲ್ಲಿ ಒಂದು ಕಿಟಕಿ, ಆ ಕಿಟಕಿಯಲ್ಲಿ 9 ತೂತುಗಳು. ವಾಯ್, ಇದು ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತೇಷು ಚಾತ್ಮಾನಂ, ಎಲ್ಲ ಜೀವಜಾತದೊಳಗೆ ಭಗವಂತನನ್ನು ಕಾಣಬೇಕು ಅನ್ನುವ, ಭಗವಂತನನ್ನು ಎಲ್ಲೆಡೆ ಕಾಣುವಂಥ ಒಂದು ಸಂಕೇತ. 9 ಕಿಟಕಿ ಯಾಕೆ? 9 ತೂತುಗಳು ಯಾಕೆ ಅಂದರೆ ಈ ದೇಹದಲ್ಲಿ 9 ತೂತುಗಳಿವೆ. ಆದ್ರಿಂದ 9 ತೂತುಗಳ ಗರ್ಭಗೃಹ ಅಂದ್ರೆ ಈ ದೇಹವೇ. ಪ್ರತಿಯೊಬ್ಬರ ದೇಹದೊಳಗೆ, ನನ್ನ ದೇಹದೊಳಗೆ, ನನ್ನೊಳಗೆ ಭಗವಂತ ಇದ್ದಾನೆ. ಇದು ನವದ್ವಾರ. ನವದ್ವಾರೇ, ಇದು 2 ದ್ವಾರ, 2 ಕಣ್ಣುಗಳು, 2 ಕಿವಿ, 4 ಆಯ್ತು, 2 ಮೂಗು, 2 ಅಲ್ಲ, ಒಂದೇ, 2 ಹೊರಳೆ, 2 ಹೊರಳೆ 6 ಆಯ್ತು, ಬಾಯಿ 7 ಆಯ್ತು, ಮೇಲಿನ ಬಾಗಿಲುಗಳು 7, ಮಲಮೂತ್ರ ದ್ವಾರ, ಕೆಳಗಿನ ಬಾಗಿಲುಗಳು 2, 7 2 9. ನವದ್ವಾರೇ ಪುರೇ ದೇಹಿ, ಹಿಂದೆ ಬಂದಿದೆ ಈ ಮಾತು. ನೈವ ಕುರ್ವನ್ನ ಕಾರಯನ್, ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನ ಕಾರ. ಈ 9 ಬಾಗಿಲುಗಳು ಇರತಕ್ಕಂಥ, 9 ತೂತುಗಳು ಇರತಕ್ಕಂಥ, ನವಾಕ್ಷಃ ಅಂತ ದಶಮಸ್ಕಂಧದಲ್ಲಿ ಬರುತ್ತೆ, 9 ಪೊಟರೆಗಳಿರತಕ್ಕಂಥ ಮರ. ಹಾಗಾದ್ರೆ 9 ತೂತುಗಳು ಇರತಕ್ಕಂಥ ಜಾಗ ಯಾವುದು ಸ್ಥಾನ ಅಂದ್ರೆ ಶರೀರವೇ. ಪುರಂ ನವದ್ವಾರೇ ಪುರೆ, ಈ ಶರೀರವೆಂಬ ಪುರದಲ್ಲಿ, ಪುರದ ಮಧ್ಯ ಹೃತ್ಪುಂಡರೀಕ, ಪುರ ಮಧ್ಯ ಸಂಸ್ಥಂ, ಅದರ ಮಧ್ಯದಲ್ಲಿ ಹೃದಯ ಕಮಲದಲ್ಲಿ ಭಗವಂತನಿದ್ದಾನೆ ಅನ್ನೋ ಅನುಸಂಧಾನ ಮಾಡಬೇಕು ಅಂತ 9 ತೂತುಗಳನ್ನು ಇಟ್ಟರು. ಸುಮ್ಮನೆ ಬೇರೆ ಕೆಲಸ ಇಲ್ಲದಿದ್ದಕ್ಕೆ 9 ತೂತು ಇಟ್ಟದ್ದಲ್ಲ. ಇದು ಮರೆತೋಯ್ತು ಆಮೇಲೆ ಜನರಿಗೆ. ಅದಕ್ಕೆ ಮತ್ತೆ ಒಂದು ಹೊಸ ಹೆಸರು ಬಂತು, ಇದು ನವಗ್ರಹ ಕಿಟಕಿ ಅಂತ. ಯಾಕಂದ್ರೆ 9 ಏನು, 9 ಅಂದ್ರೆ ಇವರಿಗೆ ಜೋಯಿಸರು ಹೇಳಿದ್ ನೆನಪು, ನಿಮಗೆ ಗ್ರಹ ಕಾಟ ಜಾಸ್ತಿ, ನವಗ್ರಹ ಶಾಂತಿ ಮಾಡಿಸ್ರಿ ಅಂತ ಹೇಳಿದ್ ನೆನಪಾಯ್ತು. ಅದು ನವಗ್ರಹಗಳು ಅಂತ. ನವಗ್ರಹ, ಕೃಷ್ಣನಿಗೆ ನವಗ್ರಹಗಳು ಏನ್ ಮಾಡ್ತಾವೆ? ಇಲ್ಲ, ಅದು ನಮ್ಮದೇ ನವಗ್ರಹಗಳು, ನಮ್ಮ ದೇಹದಲ್ಲಿ ಇರತಕ್ಕಂಥ 9 ತೂತುಗಳು. ಅದರಿಂದ ಕೂಡಿರುವಂತಹ ಗುಡಿ ಅಂದ್ರೆ ಈ ದೇಹವೇ. ದೇಹೋ ದೇವಾಲಯ,
ಆ ದೇಹದ ಒಳಗೆ ಭಗವಂತನನ್ನು ಕಾಣು. ಸರ್ವಭೂತೇಷು ಚಾತ್ಮಾನಂ. ಈ ಅನುಸಂಧಾನ ಮಾಡಬೇಕು ಉಪಾಸನೆಯಲ್ಲಿ ಅನ್ನುವುದಕ್ಕೋಸ್ಕರವೇ ಅಲ್ಲಿ 9 ತೂತುಗಳು. ಇದನ್ನೇ ಸರ್ವ ಯೋಮಾಂ ಪಶ್ಯತಿ ಸರ್ವತ್ರ, ಎಲ್ಲ ಕಡೆ ಎಲ್ಲೆಲ್ಲಿ ನವದ್ವಾರಗಳಿದೆ ಅಲ್ಲೆಲ್ಲ ನನ್ನನ್ನು ನೋಡು. ಅಂದ್ರೆ ಪ್ರತಿಯೊಂದು ದೇಹದಲ್ಲಿಯೂ ಭಗವಂತ ಇದ್ದಾನೆ ಅಂತ ನೋಡು, ಪ್ರತಿಯೊಂದು ಜೀವದಲ್ಲೂ ಭಗವಂತ ಇದ್ದಾನೆ ಅಂತ ನೋಡು. ಆಮೇಲೆ ಸರ್ವಂಚ ಮೈ ಪಶ್ಯತಿ, ಎಲ್ಲವನ್ನೂ ನನ್ನಲ್ಲಿ ನೋಡು, ನನ್ನನ್ನು ಎಲ್ಲರಲ್ಲಿಯೂ ನೋಡು. ಆ ಎಲ್ಲವೂ ನನ್ನೊಳಗೆ ಆಶ್ರಿತವಾಗಿದೆ, ನನ್ನನ್ನು ಆಶ್ರಯಿಸಿಕೊಂಡು ನನ್ನ ಆಧರಿಸಿಕೊಂಡಿದೆ ಸಮಸ್ತವು. ಹೀಗೆ ತಿಳ್ಕೊಂಡು ಬಿಟ್ರೆ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಈ ಅರಿವಿನಿಂದ ಲಾಭ ಏನು ಅಂದ್ರೆ ಅವನಿಗೆ ನಾನು ಇಲ್ಲವಾಗುವುದಿಲ್ಲ, ನನಗೆ ಅವನು ಇಲ್ಲವಾಗುವುದಿಲ್ಲ. ಹಾಗಂದ್ರೆ ಏನು? ದೇವರು ಇಲ್ಲವಾಗುವುದು ಅಂದ್ರೆ ಏನು? ನಾವು ದೇವರು ಇಲ್ಲ ಅಂತ ತಿಳ್ಕೊಂಡು ಇಲ್ಲವಾಗುವುದಿಲ್ಲ, ಅವನು ಇದ್ದೇ ಇರ್ತಾನಲ್ಲ. ತಸ್ಯಾಹಂ ನ ಪ್ರಣಶ್ಯಾಮಿ ಅಂದ್ರೆ ಇದು ಮತ್ತೆ ನಾನು ಯಾವಾಗ ಹೇಳ್ತೇನೆ ನೋಡಿ, ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು. ತಸ್ಯಾಹಂ ನ ಪ್ರಣಶ್ಯಾಮಿ, ಅವನಿಗೆ ನಾನು ಇಲ್ಲವಾಗುವುದಿಲ್ಲ ಅಂದ್ರೆ ಸದಾ ಅವನ ಯೋಗಕ್ಷೇಮವನ್ನು ನೋಡಿಕೊಳ್ತೇನೆ. ಭಗವಂತ ನನ್ನ ಯೋಗಕ್ಷೇಮ ನೋಡಿಕೊಳ್ತಾನೆ ಅನ್ನುವ ಎಚ್ಚರ ಸದಾ ಅವನಿಗಿರ್ತದೆ. ಆದ್ದರಿಂದ ಅವನು ನನ್ನ ಪಾಲಿಗೆ ಅವನು ಇಲ್ಲವಾಗುವುದಿಲ್ಲ, ಅವನ ಪಾಲಿಗೆ ನಾನು ಇಲ್ಲವಾಗುವುದಿಲ್ಲ. ಸದಾ ಭಗವಂತ ಮತ್ತು ಭಕ್ತರ ಅನ್ಯೋನ್ಯ ಸಂಬಂಧ ಸದಾ ಜಾಗೃತವಾಗಿರುತ್ತೆ. ಎಂದೂ ನಾನು ಅವನನ್ನು ಬಿಟ್ಟು ಹಾಕುವುದಿಲ್ಲ, ಎಂದೂ ಅವನು ನನ್ನನ್ನು ಮರೆಯೋದಿಲ್ಲ. ಇದೇ ಇಲ್ಲವಾಗುವುದು. ನಾವು ಹೇಳ್ತೇವಲ್ಲ, ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ತೀವಿ, ಯಾರೋ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ, ಅವ್ನು ಕೆಲಸವೇ ಮಾಡೋದಿಲ್ಲ. ಏನ್ ಕೆಲಸದವರಿದ್ದಾರೋ, ಅಯ್ಯೋ ಇದ್ರು ಒಂದೇ ಸ್ವಾಮಿ, ಇಲ್ದಿದ್ರು ಒಂದೇ, ಇದ್ದೂ ಇಲ್ಲ ಅಂತೇವೆ. ಹಾಗೆ ಇಲ್ಲವಾಗುವುದು ಅಂದ್ರೆ ಉಪಯೋಗ ಇಲ್ಲವಾಗುವುದು. ಅಂಥ ಭಕ್ತನಿಗೆ ಭಗವಂತ, ಭಗವಂತನಿಗೆ ಭಕ್ತ, ಆ ರೀತಿಯ ಸಂಬಂಧ, ಇದ್ದೂ ಇಲ್ಲದಂಥ ಸಂಬಂಧ ಅಲ್ಲ, ಸದಾ ಜಾಗೃತವಾಗಿರತಕ್ಕಂಥ ಸಂಬಂಧ. ಹೀಗೆ ಭಗವಂತ ಭಕ್ತನ ಯೋಗಕ್ಷೇಮವನ್ನ ನಿರಂತರ, ಬಹಳ ವಿಚಿತ್ರವಾದ ಸಂಗತಿ ಇದು. ನೀವು ದೇವರು ರಕ್ಷಿಸ್ತಾನೆ ಅನ್ನತಕ್ಕಂಥ ಒಂದು ಕನ್ವಿಕ್ಷನ್ ನಮಗೆ ಬಂದುಬಿಟ್ರೆ ಇದನ್ನು ಪರೀಕ್ಷಿಸಿ ನೋಡಿ. ದೇವರನ್ನ ರಕ್ಷಿಸ್ತಾನೆ ಅವನು ಭಗವಂತ, ಸದಾ ನಮ್ಮ ಜೊತೆಗಿದ್ದಾನೆ ಅನ್ನೋ ಅನುಭವವನ್ನು ಬೆಳೆಸಿಕೊಂಡ್ರೆ ಯಾವತ್ತೂ ಜೀವನದಲ್ಲಿ ಬಗೆಹರಿಸಲಾಗದಂಥ ಸಮಸ್ಯೆಗಳೇ ಬರುವುದಿಲ್ಲ. ಬಂದರೂ ಅದರ ಬೆನ್ನಿಗೆ ಸೊಲ್ಯೂಷನ್. ಹೀಗೆ ಮಾಡು, ಪರಿಹಾರ ಆಗುತ್ತೆ. ಸದಾ ಒಂದು ಯಾವುದೋ ಒಂದು ಕಾಣದ ಕೈ ನಮ್ಮನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗ್ತಾ ಇದೆ ಅನ್ನುವಂಥ ಎಕ್ಸ್ಪೀರಿಯನ್ಸ್, ನಮ್ಮ ಬೆನ್ನ ಹಿಂದೆ ಒಂದು ಕಾಣದ ಕೈ ನಮ್ಮನ್ನು ರಕ್ಷಿಸ್ತಾ ಇದೆ ಅನ್ನುವ ಭಾವ ಸದಾ ಒಳಗಿನಿಂದ ಇರುತ್ತೆ. ಆ ಭಾವ ಒಳಗಿನಿಂದ ಜಾಗೃತವಾದಾಗ ಮನಸ್ಸು ಧೈರ್ಯವಾಗಿರ್ತದೆ. ನನ್ನನ್ನ ಕಾಪಾಡುವವನೊಬ್ಬನಿದ್ದಾನೆ, ಅವನು ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ತಾ ಇದ್ದಾನೆ. ನಾನೇಕೆ ಕಂಗಾಲನಾಗಬೇಕು, ನಾನೇಕೆ ಹೆದರಬೇಕು? ಯಾವ ಸಾಮಾಜಿಕ ಪ್ರತಿಕ್ರಿಯೆಗಳಿಗೂ, ಟೀಕೆ ಟಿಪ್ಪಣಿಗಳಿಗೆ, ಅಪವಾದಗಳಿಗೆ, ನಿಂದೆಗಳಿಗೆ ಯಾವುದಕ್ಕೂ ವಿಚಲಿತನಾಗುವುದಿಲ್ಲ ಅವನು. ಯಾಕೆಂದರೆ ನನ್ನನ್ನು ರಕ್ಷಿಸುವಂತಹ ಶಕ್ತಿ ಹೊಂದಿದೆ, ಅದಕ್ಕೆ ನಾನು ಏನು ಅನ್ನೋದು ಗೊತ್ತಿದೆ. ಉಳಿದವರಿಗೆ ನಾನು ತಲೆಬಾಗಬೇಕಾಗಿಲ್ಲ, ಶರಣಾಗಬೇಕಾಗಿಲ್ಲ, ದೇಹಿ ಅನ್ನಬೇಕಾಗಿಲ್ಲ. ಈ ಎಚ್ಚರದಿಂದ ಅದನ್ನೇ ತಸ್ಯಾಹಂ ನ ಪ್ರಣಶ್ಯಾಮಿ. ಎಂದು ಭಗವಂತ ದೇವರು ಕೈಬಿಟ್ಟ ಅನ್ನುವ ಸ್ಥಿತಿ ಅವನ ಬದುಕಿನಲ್ಲಿ ಬರೋದಿಲ್ಲ. ಭಕ್ತನನ್ನ ಬಿಟ್ಟು ದೂರ ಸರಿಯುವ ಅಂತ ಭಗವಂತನಿಗೂ ಅನ್ನಿಸುವುದಿಲ್ಲ. ಅದನ್ನೇ ಹೇಳ್ತಾನೆ ನೋಡಿ ಕೃಷ್ಣ, ಸರ್ವಭೂತಸ್ಥಂ ಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ. ಸರ್ವಭೂತ ಸ್ಥಿತಂ ಯೋ ಮಾಂ ಭಜತಿ, ಎಲ್ಲಾ ಜೀವದ ಒಳಗೂ ನಾನಿದ್ದೇನೆ ಅಂತ ಉಪಾಸನೆ ಮಾಡುವವನು. ಹೇಗೆ ಉಪಾಸನೆ ಸರ್? ಎಲ್ಲಾ ಜೀವದೊಳಗೆ ಏಕತ್ವಮಾಸ್ಥಿತ, ಎಲ್ಲರ ಒಳಗೂ ಇರತಕ್ಕ ಭಗವಂತ ಏಕರೂಪ.
ಹಿಂದೆ ಹೇಳಿದ್ದೆ, ಸರ್ವತ್ರ ಸಮದರ್ಶನ. ಎಲ್ಲ ಕಡೆ ಇರುವ ಭಗವಂತನು ಏಕರೂಪ ಪೂರ್ಣಗುಣ ಅಂತ ತಿಳ್ಕೊಂಡು ಭಗವಂತನಲ್ಲಿ ಶಕ್ತಿಯ ಏರುಪೇರುಗಳು, ಗುಣಗಳ ಏರುಪೇರುಗಳು, ಅದನ್ನು ಯೋಚಿಸದೆ ಸರ್ವಗತನಾದಂತಹ ಭಗವಂತ ಎಲ್ಲ ಕಡೆಯೂ ಏಕರೂಪನಾಗಿದ್ದಾನೆ ಅಂತ ಯಾರು ನಿರಂತರವಾಗಿ ಭಕ್ತಿಯಿಂದ ಅನುಸಂಧಾನ, ಭಜತಿ ಅಂತ ಮತ್ತೆ ಭಕ್ತಿಯಿಂದ ಅನುಸಂಧಾನ ಮಾಡ್ತಾನೆ, ಅಂಥವನು ಅವನನ್ನು ನಾನು ಬಿಟ್ಟು ಹಾಕುವುದಿಲ್ಲ, ನನ್ನನ್ನು ಅವನು ಬಿಡುವುದಿಲ್ಲ, ಅವನು ನಾನು ಬಿಡುವುದಿಲ್ಲ ಅಂತೆಲ್ಲ ಹೇಳಿದಲ್ಲ. ಅದರ ಅರ್ಥ ಏನು? ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತತೆ ಅಂತ. ಸರ್ವಥಾ ಅವನು ಹೆಂಗ್ ಬೇಕಾದ್ರೆ ಇರಲಿ. ಕೃಷ್ಣ ಮೊದಲು ಹೇಳಿದ, ಅವನು ನನ್ನನ್ನು ಬಿಟ್ಟಿರೋದಿಲ್ಲ, ನನ್ನ ಅವನು ಬಿಟ್ಟಿರೋದಿಲ್ಲ, ನಾನು ಅವನು ಬಿಟ್ಟಿರೋದಿಲ್ಲ. ಮತ್ತೇನೆ ಅವನು ಹೇಗೆ ಬೇಕಾದ್ರೆ ನನ್ನನ್ನು ಮರೆತರೂ ಕೂಡ ನಾನು ಅವನನ್ನು ಮರೆಯೋದಿಲ್ಲ ಅಂತಾನೆ. ಸರ್ವಥಾ ವರ್ತಮಾನೋಪಿ, ಹೇಗೆ ಬೇಕಾದ್ರೆ ಇದ್ದುಕೊಳ್ಳಿ ಅವನು. ಅವನು ಒಂದು ವೇಳೆ ನನ್ನನ್ನು ಮರೆತು ಬಿಟ್ಟ ಅಥವಾ ನನ್ನ ಶಾಸ್ತ್ರದ ವಿಧಿ ನಿಯಮಗಳನ್ನು ಮೀರಿ ಬದುಕಿದ, ಹೇಗೆ ಬದುಕಿದ್ರು ನಾನು ಬಿಡೋಲ್ಲ. ಅವನು ಸಯೋಗಿ ಮೈ ವರ್ತತೆ, ಅವನು ಯಾವ ರೀತಿ ನಡ್ಕೊಂಡ್ರು ಕೊನೆಗೂ ನನ್ನ ಆ ಅಂತರಂಗದ ಅನುಭೂತಿಯ ನೆಲೆಗೆ ಬಂದೇ ಬರ್ತಾನೆ. ಅಪರೋಕ್ಷ ಜ್ಞಾನಿಯಾದವ ಮತ್ತೆ ದಾರಿ ತಪ್ಪಿದ್ರು ಟ್ರ್ಯಾಕಿಗೆ ಬರಲೇಬೇಕು. ಪೂರ್ತಿ ದಾರಿ ತಪ್ಪಿ ಮತ್ತೆ ದೂರ ಸರಿಯುವ ಪ್ರಶ್ನೆ ಇಲ್ಲ. ಕೊನೆಗಾದರೂ ನನ್ನ ದಾರಿಗೆ ಬರ್ತಾನೆ, ನನ್ನಲ್ಲಿ ಸೇರ್ತಾನೆ. ಅಂದ ಅವನು ಹೇಗೆ ಇದ್ದರೂ ಕೂಡ ಅಪರೋಕ್ಷ ಜ್ಞಾನಿ ಕೊನೆಗಾದರೂ ಭಗವಂತನನ್ನು ಸೇರುವುದು ನಿಶ್ಚಿತ. ಎಂಥ ದುರಿತ ಮಾಡಿದರೂ ಅಪರೋಕ್ಷ ಜ್ಞಾನ ಆದವನಿಗೆ ಭಗವಂತನಿಂದ ದೂರ ಸರಿಯುವ, ಭಗವಂತನಿಂದ ಸದಾ ದೂರವಾಗತಕ್ಕಂಥ ಒಂದು ಪ್ರಸಂಗವೇ ಇಲ್ಲ. ಸಯೋಗಿ ಮೈ ವರ್ತತೆ, ಅವನು ಹೇಗೆ ಇದ್ರೂ ನನ್ನಲ್ಲಿದ್ದಾನೆ. ಯಾಕೆಂದ್ರೆ ಅವನು ನನ್ನನ್ನು ಮರೆತಾಗಲೂ ನನ್ನಲ್ಲೇ ಇರ್ತಾನೆ. ಯಾಕೆಂದ್ರೆ ನಾನು ನೋಡ್ಕೊಳ್ತಾ ಇರ್ತೇನೆ, ನನ್ನ ಅವನು ಹೊತ್ಕೊಂಡೇ ಇರ್ತಾನೆ ಅವಾಗಲೂ. ಅವನ ಯೋಗಕ್ಷೇಮದ ಹೊಣೆ ಅವನಿಗೆ ಮರೆತು ಹೋದರೂ ನನಗೆ ಮರೆಯೋದಿಲ್ಲಲ್ಲ. ಅವನು ಜ್ಞಾನಿ, ಅಪರೋಕ್ಷ ಜ್ಞಾನಿ. ಅವನನ್ನು ಉದ್ಧಾರ ಮಾಡಬೇಕು ಅಂತ ತೀರ್ಮಾನ ಆಗಿಬಿಟ್ಟಿದೆ. ಅಪರೋಕ್ಷ ಜ್ಞಾನ ಆದಮೇಲೆ ಭಗವಂತನಿಂದ ದೂರ ಸರಿಯುವ ಪ್ರಶ್ನೆ ಇಲ್ಲ. ಹೇಗೆ ಇದ್ದರೂ ಅವನು ನನ್ನಲ್ಲಿ ಇರ್ತಾನೆ. ಅಪರೋಕ್ಷ ಜ್ಞಾನ ಆದ ಮೇಲೆ ಮರೆತರೂ ಮತ್ತೆ ನನ್ನೆಡೆಗೆ ಬರ್ತಾನೆ, ಕೊನೆಗೆ ನನ್ನಲ್ಲಿಯೇ ಇರ್ತಾನೆ. ಅಂದರೆ ಮೋಕ್ಷವನ್ನು ಪಡೀತಾನೆ. ಎಷ್ಟು ಭರವಸೆ ತುಂಬುತ್ತಾನೆ ಭಗವಂತ. ಸರ್ವಥಾ ವರ್ತಮಾನ. ಮೊದಲ ಮಾತಿನಲ್ಲಿ ನೀನು ಭಕ್ತ ನನ್ನನ್ನು ಮರೆಯೋದಿಲ್ಲ, ನಾನು ಭಕ್ತನ ಮರೆಯೋದಿಲ್ಲ. ಅದು ತೃಪ್ತಿ ಆಗಲಿಲ್ಲ ಕೃಷ್ಣನಿಗೆ. ಭಕ್ತ ನನ್ನನ್ನು ಮರೆತರೂ ನಾನು ಮರೆಯೋಲ್ಲ ಅಂತ. ಸರ್ವಥಾ ವರ್ತಮಾನೋಪಿ ಸಯೋಗಿ ಮೈ ವರ್ತನೆ. ಇಂಥ ಒಂದು ಜ್ಞಾನಿಯ ಬಗ್ಗೆ, ಜ್ಞಾನಿ ತಾತ್ಮೈವ ಮೇಮತಂತ, ಜ್ಞಾನಿಯ ಬಗ್ಗೆ ಭಗವಂತನಿಗೆ ಇರತಕ್ಕಂಥ ಪ್ರೀತಿ. ಭಗವಂತನಿಗೆ ಯಾವುದರ ಬಗ್ಗೆಯೂ ರಾಗದ್ವೇಷ ಇಲ್ಲ, ಯಾವುದನ್ನು ಪ್ರೀತಿ ದ್ವೇಷ ಇಲ್ಲ. ಬರೇ ಜ್ಞಾನವನ್ನು ಪ್ರೀತಿಸ್ತಾನೆ ಅಷ್ಟೆ. ಅಜ್ಞಾನವನ್ನು ಅವನು ಪ್ರೀತಿಸುವುದಿಲ್ಲ. ಎಲ್ಲಿ ಜ್ಞಾನ ಇದೆ ಅಲ್ಲಿ ಭಗವಂತ ಇದ್ದಾನೆ. ಜ್ಞಾನ ಇದ್ದವನನ್ನ ಜ್ಞಾನಿ ನನ್ನನ್ನು ಮರೆತರು ನಾನು ಜ್ಞಾನಿಯನ್ನು ಮರೆಯೋಲ್ಲ ಅನ್ನೋ ಭರವಸೆಯನ್ನು ಕೃಷ್ಣ ಕೊಟ್ಟ ಅನ್ನೋದರ ಜೊತೆಗೆ ಇವತ್ತಿನ ಗೀತಾ ಚಿಂತನವನ್ನು ಮುಗಿಸೋಣ. ಮತ್ತೆ ನಾಳೆ ಸಂಜೆ 6:30 ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಮತ್ತು ನಮಸ್ಕಾರ. ಮತ್ತು ನಮಸ್ಕಾರ. ಮತ್ತು ನಮಸ್ಕಾರ. ಮತ್ತು ನಮಸ್ಕಾರ. ಮತ್ತು ನಮಸ್ಕಾರ.